ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗಂಡಬಿ ಕೋಪೌಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ ಸ್ಪೆಷಲ್ ಪಾರ್ಟ್ನರ್ ಅಟ್ ಸರ್ಕರ್ಡ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿಯವರೇ, ಯಾರನ್ನ ಕರೆಸ್ತಾ ಇದ್ದೀರಾ, ಯಾವ ಹೊಸ ರುಚಿನ ತೋರಿಸ್ತಾ ಇರೋ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ RR ಕ್ಯಾಟ್ರಸ್ನ ರಂಗನಾಥ್ ಅವ್ರು ಬರ್ತಾ ಇದ್ದಾರೆ. ಒಂದು ಅದ್ಭುತವಾಗಿರುವಂಥ ವೆಜ್ ಸ್ಪೆಷಲ್ ಅಯ್ಯಂಗಾರರ ಅಡುಗೆನ ಮಾಡೋಕ್ಕೋಸ್ಕರ ರೆಡಿಯಾಗಿ ನಿಂತಿದ್ದಾರೆ. ಅಯ್ಯಂಗಾರನ್ನ ಕರ್ಕೊಂಬರ್ತೀನಿ. ಅಯ್ಯಂಗಾರೇ ಬನ್ನಿ ಸರ್. RR ಕ್ಯಾಟ್ರಸ್ನ ರಂಗನಾಥ್ ಅವರು ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂಥ ಒಂದು ಅಡುಗೆನ ಮಾಡಿ ತೋರಿಸ್ತಾ ಇದ್ದಾರೆ. 5, 10, 15, 20 ಐಟಮ್ಗಳನ್ನ ತಂದಿದ್ದಾರೆ. ನಮಸ್ಕಾರ ರಂಗನಾಥ್ ಅವರೇ. ನಮಸ್ಕಾರ ಸರ್. ಏನ್ ಮಾಡ್ತಾ ಇದ್ದೀರಾ ಸರ್? ಸರ್, ಇವತ್ತು ಟ್ರೆಡಿಷನಲ್ ಬಿಸಿಬೇಳೆ ಬಾತ್. ಅಯ್ಯಂಗಾರರ ಬಿಸಿಬೇಳೆ ಬಾತು ಅಂತ ಹೇಳ್ಬೇಕು. ಹೌದು. ಅಯ್ಯಂಗಾರರ ಬಿಸಿಬೇಳೆ ಬಾತು, ಪೊಂಗಲ್ಲು, ಪುಳಿಯೋಗರೆ ಎಲ್ಲ ಅವ್ರ ಟ್ರೆಡಿಷನ್ನೇ. ಓಕೆ, ಇವತ್ತು ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೀರಾ. RR ಕ್ಯಾಟರರ್ಸ್ ಸ್ಪೆಷಲ್ ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೀರಾ. ಮಾಡಕ್ಕೆ ಏನೇನು ತಂದಿದ್ದೀರಾ? ಅಯ್ಯಂಗಾರ್ ಬಿಸಿಬೇಳೆ ಬಾತ್ ಬೇಕಾಗುವ ಸಾಮಗ್ರಿಗಳು: ಅಕ್ಕಿ, ತೊಗರಿಬೇಳೆ, ಉದ್ದಿನಬೇಳೆ, ಒಣ ಕೊಬ್ಬರಿ, ಟೊಮ್ಯಾಟೊ, ಬಟಾಣಿ, ದಪ್ಪ ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ಹುಣಸೆಹಣ್ಣು, ಬೆಲ್ಲ, ಇಂಗು, ಚಕ್ಕೆ, ಲವಂಗ, ಏಲಕ್ಕಿ, ಸಾಸಿವೆ, ಗಸಗಸೆ, ಧನಿಯಾ, ಅರಿಶಿನ, ಕರಿಬೇವು, ಉಪ್ಪು, ತುಪ್ಪ, ಎಣ್ಣೆ. ಓಕೆ, ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟು? ಸರ್, ಕುಕ್ಕರ್ ಇಡೋಣ ಮೊದಲು. ಬೇಳೆ ಇಟ್ಬಿಡೋಣ. ಓಕೆ, ಬೇಳೆ ಇಟ್ಬಿಡ್ತೀರಾ? ಒಟ್ಟಿಗೆ ಮಾಡೋದಲ್ವಾ? ಇಲ್ಲ, ಬೇಳೆ ಅಕ್ಕಿ ಬೇಯ್ಕೊಂಬಿಡಲಿ. ಓಕೆ, ಹಂಗೆ ಮಾಡೋದ ನೀವು? ಹಾಂ, ಎಣ್ಣೆ ಹಾಕಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಅರಿಶಿನ ಹಾಕಿ ಸರ್. ರವಿಯವರ ಅರಿಶಿನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕು ಸರ್. ಸರ್, ನೀರು ಹಾಕ್ತಾ ಇದ್ದೀನಿ. ಹಾಕಿ ಸರ್. ಓಕೆ, ಬಿಸಿಬೇಳೆ ಬಾತು ಕೆಲವು ಕಡೆ ಮಾತ್ರನೇ ಚೆನ್ನಾಗಿರುತ್ತೆ, ಎಲ್ಲ ಕಡೆ ಸಿಗುತ್ತೆ. ಆದರೆ ಆ ಬಿಸಿಬೇಳೆ ಬಾತ್ ಫ್ಲೇವರ್ನ ನೀವು ನೋಡಬೇಕು, ತಿನ್ನಬೇಕು ಅಂದರೆ ಅಯ್ಯಂಗಾರನ್ನ ನೆನೆಸ್ಕೊಳ್ಳೇಬೇಕು. ಸರ್, ತೊಗರಿಬೇಳೆ ಪ್ರಮಾಣ ಜಾಸ್ತಿ. ಓಕೆ, ಹೌದಾ? ಹೌದು. ಸಮ ಪ್ರಮಾಣ ಅಲ್ವಾ? ಇದು ತೊಗರಿಬೇಳೆ ಸ್ವಲ್ಪ ಜಾಸ್ತಿ ಹಾಕ್ತೀವಿ. ಯಾಕೆಂದರೆ ಇದಕ್ಕೆ ತರಕಾರಿ ಹಾಕಿ ಮಾಡಿ ತೋರಿಸಿದ್ದೀನಿ. Okay. ಇದಕ್ಕೆ ತರಕಾರಿ ಹಾಕಲ್ಲ. ಬಿಸಿಬೇಳೆ ಬಾತ್ ತಾನೇ? ಹೌದು, ಖಂಡಿತ ಮಾಡಿ. ಓಕೆ, ಅಕ್ಕಿ ಹಾಕ್ತಾ ಇದ್ದೀನಿ ಸರ್. ಎಸ್. 1 ಕಪ್ಪು ಬೇಳೆಗೆ ಸ್ವಲ್ಪ 3/4 ಕಪ್ ಅಷ್ಟು ಅಕ್ಕಿ. 3/4 ಕಪ್ ಅಷ್ಟು ಅಕ್ಕಿ ಸಾಕು ಸರ್. ಓಕೆ, ನಂತರ ಇದನ್ನ ಕೂಗಿಸ್ಕೊಂಡ್ಬಿಡ್ತೀವಿ. ಬಿಸಿಬೇಳೆ ಬಾತಾನೆ? ಹೌದು ಸರ್. ಓಕೆ, ನೆಕ್ಸ್ಟ್ ಏನು ಮಾಡೋಣ? ಉರ್ಕೊಳ್ಳೋದು ಇದೆಯಾ? ಹೌದು ಸರ್. ಸರ್, ಎಣ್ಣೆ ಹಾಕಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ತುಂಬ ಜನ ಹುಳಿ ಪುಡಿ ತೋರಿಸಿ, ಸಾಂಬಾರು ಪುಡಿ ತೋರಿಸಿ, ಬಿಸಿಬೇಳೆ ಭಾತ್ ಪುಡಿ ತೋರಿಸಿ ಬೇಕಾದಷ್ಟೆಲ್ಲ ತೋರಿಸಾಗಿದೆ. ಆದರೂ ಇವತ್ತು ನೋಡ್ಕೊಂಬಿಡಲಿ ಸರ್. ಎಸ್ ಸರ್, ಬಿಸಿಬೇಳೆ ಭಾತ್ ಪುಡಿ ಇದು ಹಾಕಿ ಸರ್. ಇದನ್ನು ನಾವು ಡೈರೆಕ್ಟಾಗಿ ರುಬ್ಕೊಂಡ್ರೆ ಬಿಸಿಬೇಳೆ ಭಾತ್ ಇವತ್ತು ಡೈರೆಕ್ಟಾಗಿ ಹಾಕ್ತೀವಿ. ಓಕೆ, ತೆಂಗಿನಕಾಯಿ ಹಾಕ್ದಲ್ಲೇ ಇದನ್ನು ಪುಡಿ ಮಾಡಿ ಇಟ್ಕೊಂಡು ಸ್ಟೋರ್ ಮಾಡಿ ಇಟ್ಕೋಬೋದು. ಓಕೆ ಸರ್, ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಹಾಕಿ ಸರ್, ಹಾಕಿ. ನಾವು ಇವತ್ತಿಗೆ ಎಷ್ಟು ಬೇಕೋ ಅಷ್ಟೇ ಸರ್. ಓಕೆ ಓಕೆ. ಆಮೇಲೆ ಸರ್, ಉದ್ದಿನಬೇಳೆ, ಓಕೆ, ಕರಿಬೇವು, ಓಕೆ, ಧನಿಯಾ, ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವು. 1-2 ಚಮಚ ಧನಿಯಾ ಸಾಕು ಸರ್. ಸಾಕಾ? ಹಾಂ, ಸಾಕು ಸರ್. ಸರ್, ಚಕ್ಕೆ ಹಾಕ್ತಾ ಇದ್ದೀನಿ. ಹಾಕಿ ಸರ್. ಚಕ್ಕೆ, 4 ಲವಂಗ, 4 ಲವಂಗ, ಏಲಕ್ಕಿ ಕಾಯಿ, ಏಲಕ್ಕಿ, ಗುಂಟೂರು ಮೆಣಸಿನ್ಕಾಯಿ. ಓಕೆ, ಕಡಲೆಬೇಳೆ, ಉದ್ದಿನಬೇಳೆ, ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಜೊತೆಗೆ ಒಂದು ಗುಂಟೂರು ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ ಕೂಡ ಜೊತೆಗೆ. ಹೌದು ಸರ್. ಓಕೆ, ಖಾರ ಅವ್ರಿಗೆ ಎಷ್ಟು ಬೇಕು ಅಂದ್ರೆ ಅಷ್ಟು ಹಾಕ್ಬೋದು. ಹಾಕೋಬೋದು. ಓಕೆ, ಹಿಂಗೆ ಹಾಕ್ತಾ ಇದ್ದೀನಿ ಸರ್. ಸರ್, ಕೊಬ್ಬರಿ ಹಾಕ್ತಾ ಇದ್ದೀನಿ. ಕೊಬ್ಬರಿ, ಇಂಗು, ಬ್ಯಾಡಗಿ ಮೆಣಸಿನಕಾಯಿ, ಖಾರದ ಮೆಣಸಿನಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ಹೌದು, ಧನಿಯಾ, ಕಡಲೆಬೇಳೆ, ಉದ್ದಿನಬೇಳೆ ಇಷ್ಟನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಉರಿನಲ್ಲಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಗಸಗಸೆ ಸರ್. ಹಾಕಿ ಸರ್. ಗಸಗಸೆ. ಬಿಸಿಬೇಳೆ ಬಾತ್ಗೆ ವಾಂಗಿಬಾತ್ ಪುಡಿನ ಹಾಕ್ತಾರೆ, ಗೊತ್ತಾ ನಿಮಗೆ? ಹೌದೌದು ಸರ್. ಅಲ್ವಾ? ಏನು ಅಂದರೆ ಜಾಯ್ಕಾಯಿ ಹಾಕ್ತೀವಿ ನಾವು ಸ್ವಲ್ಪ. Okay. ವಾಂಗಿಬಾತಿಗೆ. ಓಕೆ, ಇದಕ್ಕೆ ಜಾಯ್ಕಾಯಿ ಹಾಕಲ್ಲ. ಓಕೆ. ಬೇಕು ಅಂದರೆ ಇಷ್ಟಪಟ್ಟವರು ಮೆಂತ್ಯ ಹಾಕ್ಕೋಬೋದು. ಕಡಲೆಬೇಳೆ, ಉದ್ದಿನಬೇಳೆ ಹಾಕುವಾಗ ಓಕೆ, ಮೆಂತ್ಯ 1-4 ಕಾಳು ಮೆಂತ್ಯ ಹಾಕಿದ್ರೆ ಚೆನ್ನಾಗಿರುತ್ತೆ ಸರ್. ಇದಾಯಿತು. ಮಿಕ್ಸಿಗೆ ಹಾಕ್ಕೊಳ್ಳೋಣ ಸರ್. ಇದು ಸಾಕಲ್ಲ? ಆಫ್ ಮಾಡಲಾ? ಹಾಂ. ಓಕೆ, ನಾನು ಇದಕ್ಕೆ ಹಸಿ ತೆಂಗಿನಕಾಯಿ ಹಾಕಿಲ್ಲ ಸರ್. ಓಕೆ, ಒಣಕೊಬ್ಬರಿ ಹಾಕಿದ್ದೀನಿ. ವೆರಿ ಗುಡ್. ಈ ಒಣಕೊಬ್ಬರಿ ಹಾಕಿ ಪುಡಿ ಮಾಡಿ ಇಟ್ಕೋಬೋದು. ತುಂಬ ದಿವಸ ಇಡೋಕ್ಕಾಗಲ್ಲ, ಒಂದು 15 ದಿವಸ. ಅವ್ರ ಅನುಕೂಲ, ಕೊಬ್ಬರಿ ಇಲ್ಲದೆ ಹೋದರೆ ತೆಂಗಿನಕಾಯಿ ಹಾಕ್ಕೋಬೋದು. ಇಲ್ಲಿ ಬೇಳೆ
ಸ್ವಲ್ಪ ಅರ್ಶಿನ, ಚೂರು ಎಣ್ಣೆ ಜೊತೆಗೆ ಅಕ್ಕಿ ಹಾಕಿ ಚೆನ್ನಾಗಿ ಒಂದು 3 ವಿಷಲು 2 ವಿಷಲ್ ಕೂಗಿಸ್ಕೊಳ್ತಾ ಇದೀವಿ. ಬೇಳೆ ಮೆತ್ತಗಾಗಬೇಕು, ಅಕ್ಕಿ ಕೂಡ ಬೇಯಬೇಕು. ಇಲ್ಲಿ ಪುಡಿ ರುಬ್ಕೊಳ್ತಾ ಇದೀವಿ. ರುಬ್ಬಿ ಸರ್. ಸರ್ ಪುಡಿ ಜೊತೆಗೆ ಹುಣಸೆ ಹಣ್ಣು ಕ್ಲೀನಾಗಿದ್ದರೆ ಹಾಂ, ಹುಣಸೆ ಹಣ್ಣು ಹಾಗೆ ಹಾಕ್ಕೋಬೋದು. ಕ್ಲೀನ್ ಇಲ್ಲ ಅಂದರೆ ಒಂದು ಸಲ ತೊಳೆದು ನೀರಲ್ಲಿ ನೆನೆಸ್ಬಿಟ್ಟು ಓಕೆ. ಒಂದು ಚೂರು ಬೆಲ್ಲ ಸರ್. ಬೆಲ್ಲ ಬೇಕಲ್ಲ? ಹಾಂ. ಎಸ್, ಬೆಲ್ಲ ನಾವು ಆರ್ಗ್ಯಾನಿಕ್ ಬೆಲ್ಲವನ್ನೇ ಬಳಸ್ತಾ ಇದ್ದೀವಿ. ತ್ರಿಧಾತು ಆರ್ಗ್ಯಾನಿಕ್ ಫುಡ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲ ಆರ್ಗ್ಯಾನಿಕ್ ವಸ್ತುಗಳನ್ನ ಕೊಟ್ಟಿದ್ದಾರೆ. ನಾವು ಒಗ್ಗರಣೆ ಬಿಲ್ ಉಪಯೋಗಿಸುವಂಥ ಪ್ರತಿಯೊಂದು ವಸ್ತುಗಳು ಕೂಡ ತ್ರಿಧಾತು ಅವರ ಆರ್ಗ್ಯಾನಿಕ್ ಫುಡ್ಡನ್ನು ಮಾತ್ರ. ರುಬ್ಬಿದಾಯ್ತು ಸರ್ ಮಸಾಲೆ ರೆಡಿ ಇದೆ. ಓಕೆ. ಈ ಕಡೆ ಒಂದು ಫ್ರೈಯಿಂಗ್ ಪ್ಯಾನ್ ಕೊಡಿ ಸರ್. ಯೂಶಲಿ ಬಿಸಿಬೇಳೆ ಬಾತ್ ಅಂದ್ರೆ ಏನಂದ್ರೆ ನಾವು ಅನ್ಕೊಂಡಿರೋದು ಎಲ್ಲ ಒಟ್ಟಿಗೆ ಹಾಕಿ ಕೂಗಿಸ್ಬಿಡೋದು ಅಂತ. ಹಾಗೂ ಮಾಡ್ಬೋದು. ಹಾಗೂ ಮಾಡ್ಬೋದು. ಏನಾಗುತ್ತೆ ಅಂತ ಅಂದರೆ ಈ ಕ್ಯಾಪ್ಸಿಕಮ್ ಎಲ್ಲ ಪೂರ್ತಿ ಬೆಂದೋಗ್ಬಿಡುತ್ತೆ. ತುಪ್ಪ ಹಾಕಿ ಸರ್. ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ. ಸಾಸಿವೆ ಹಾಕ್ತಾ ಇದ್ದೀನಿ ಸರ್. ಹಾಕಿ ಸರ್. ಸಾಸಿವೆ ಸಿಡಿದೆ ಹೋದರೆ ಬಾಯಿಗೆ ಕಹಿ ಬರುತ್ತೆ. ಹಸಿ ಸಾಸಿವೆ ಆದರೆ ಓಕೆ ಸರ್. ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ ಸರ್. ಒಂದೆರಡು ಗುಂಟೂರು ಮೆಣಸಿನ್ಕಾಯಿ. ಓಕೆ. ಕರಿಬೇವು. ಓಹೋ. ಹಸಿ ಬಟಾಣಿ. ಹಸಿ ಬಟಾಣಿ. ಹಸಿ ಬಟಾಣಿ ಇಲ್ಲ ಅಂತ ಅಂದರೆ ಮಜಾ ಇರಲ್ಲ. ಒಣ ಬಟಾಣಿ ಇದ್ದರೆ ಹಿಂದಿನ ದಿವಸ ನೆನೆಸಿಟ್ಕೊಂಡು ಬೇಳೆ ಜೊತೆನೆ ಬೇಯಕ್ಕೆ ಹಾಕ್ಬೇಕು. ಓಕೆ. ಹಳ್ಳಿ ಕಡೆ ಹಸಿ ಬಟಾಣಿ ಸಿಗಲ್ಲ. ಓಕೆ. ಬೆಳೆದಿದ್ರೆ ಸಿಗುತ್ತೆ, ಎಲ್ಲ ಏರಿಯಾದಲ್ಲೂ ಬೆಳೆಯಲ್ಲ. ಓಕೆ ಸರ್. ಆಫ್ ಮಾಡೋಣ. ಆಫ್ ಮಾಡಿ ಇದನ್ನ ಓಪನ್ ಮಾಡ್ಕೊಳ್ಳೋಣ. ರಾತ್ರಿ ಕುದಿಸ್ಬೇಕಲ್ವಾ? ಕುದಿಸ್ಬೇಕು ಸರ್. ಇದಕ್ಕೆ ಸ್ವಲ್ಪ ಮಸಾಲೆಗೆ ಒಂಚೂರು ಉಪ್ಪು ಹಾಕಿರ್ತೀನಿ. ಆಫ್ ಮಾಡೋಣ ಸರ್. ಅದು ಒಗ್ಗರಣೆ ಆಗಿದೆ. ಒಳ್ಳೆ ಹುರಿದಿರೋ ಅಂಥ ಮಸಾಲ ಅಂದರೆ ಪೌಡ್ರ್ ಅಂತ ತಿಳ್ಕೊಬೋದು. ಪೌಡ್ರ್ ಜೊತೆ ನೀರು ಹಾಕಿರೋದ್ರಿಂದ ಮಸಾಲ ರೆಡಿಯಾಗಿದೆ. ಬಿಸಿಬೇಳೆ ಬಾತ್ಗೆ ಇಲ್ಲಿ ಅಕ್ಕಿ ಮತ್ತು ಬೇಳೆ 2 ಬೆಂದಾಗಿದೆ. ಇವೆಲ್ಲ ಮಿಕ್ಸ್ ಮಾಡಿದ್ರೆ ಬಿಸಿಬೇಳೆ ಬಾತ್ ರೆಡಿ ಆಗುತ್ತೆ. ಅಯ್ಯಂಗಾರರ ಸ್ಪೆಷಲ್ ಬಿಸಿಬೇಳೆ ಬಾತು ನಮ್ಮ ಇವತ್ತಿನ ಒಗ್ಗರಣೆ ಬಿ ಕಾರ್ಯಕ್ರಮದಲ್ಲಿ. ಓಹೋ, ಮೊಸರಾಗ್ಬಿಟ್ಟಿದೆ. ಹಾಂ, ಬೇಳೆ. ಎಸ್ ಸರ್. ಓಹೋ, ಹಿಂಗೆ ಮಾಡ್ಬಿಡ್ತೀರಾ ನೀವು? ಹಾಂ, ಬೇಗ ಆಗ್ಬಿಡುತ್ತಲ್ಲ ಇದು? ಹೌದು ಸರ್. ಎಲ್ಲ ಬೆಂದೋಗಿರುತ್ತೆ. ಎಲ್ಲ ಹಾಕಿ ತಿರುಗಿಸಿದ್ರೆ ಬಿಸಿಬೇಳೆ ಬಾತ್ ರೆಡಿ ಆಯಿತು. ಹೌದು ಸರ್. ಅಯ್ಯಯ್ಯೋ, ಮೊಸರಾಗ್ಬಿಟ್ಟಿದ್ದೀನಪ್ಪ. ಇಲ್ಲ ಸರ್, ಹಾಗೆ ಇರ್ಬೇಕು ಸರ್. ಹಾಗೆ ಬಿಸಿಬೇಳೆ ಇರ್ಬೇಕಾ? ಬಾತು ಯಾವಾಗಲೂ ಬೇಳೆ ಚೆನ್ನಾಗಿ ಬೆಂದಿರಬೇಕು. ಬೇಳೆ, ಅಕ್ಕಿ. ಓಕೆ ಸರ್. ಮಸಾಲೆ ಹಾಕ್ತಾ ಇದ್ದೀನಿ. ಹಾಕಿ ಸರ್. ರುಬ್ಬಿದಂಥ ಮಸಾಲೆ, ಉರಿದು ರುಬ್ಬಿದಂಥ ಮಸಾಲೆ. ಇದನ್ನ ಪೌಡ್ರ್ ಫಾರ್ಮಲ್ಲಿ ಬೇಕಾದ್ರೆ ಇಟ್ಕೊಂಡಿರ್ಬೋದು. ಬೇಕಾದಾಗ ಕೊಬ್ಬರಿನ ಇದಕ್ಕೆ ಸೇರಿಸಿ ರುಬ್ಕೊಂಡು ಹಾಕೊಂಡ್ರು ಹಾಕೋಬೋದು. ಹೌದು. ಚಕ್ಕೆ, ಚೂರು ಲವಂಗ, ಚೂರು ಏಲಕ್ಕಿ ಕಮ್ಮಿ ಮಾಡಿದ್ರೆ ಓಕೆ ಸಾಂಬಾರು ಪುಡಿಗೂ ಆಗುತ್ತೆ ಇದು. ಓಹೋ. ನೀರ್ಗೀರು ಹಾಕಂಗಿಲ್ಲಲ್ಲ? ಸ್ವಲ್ಪ ನೀರು ಹಾಕ್ಬೇಕು ಸರ್. ಈಗ ಸ್ವಲ್ಪ ಡೈಲ್ಯೂಟ್ ಆಗಿರೋದು ಕಾಣುತ್ತೆ. ಆಮೇಲೆ ಬಿಸಿಬೇಳೆ ಬಾತು ಆರ್ಬಿಟ್ರೆ ಗಟ್ಟಿ ಆಗ್ಬಿಡುತ್ತೆ. ಗಟ್ಟಿ ಆಗ್ಬಿಡುತ್ತೆ ಸರ್. ಬಿಸಿಬೇಳೆ ಬಾತು ಅಯ್ಯಂಗಾರರ ಸ್ಪೆಷಲ್ ಬಿಸಿಬೇಳೆ ಬಾತು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಬಿಸಿಬೇಳೆ ಬಾತ್ ಕಲರ್ ಬಂತು. ಒಗ್ಗರಣೆ ಹಾಕುವಾಗ ಹಾಕಿದ್ದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಸರ್. ಓಕೆ. ಸಾಕು. ನೀನು ಹಾಕ್ಬೇಕಿದಕ್ಕೆ ಅಷ್ಟೇನಾ? ಏನಿಲ್ಲ ಸರ್, ಅಷ್ಟೇ ಸರ್. ತುಪ್ಪ ಪೈನ ಹಾಕೋದು ಬೇಡವಾ? ತುಪ್ಪ ಹಾಕಿದೆ, ಒಗ್ಗರಣೆಗೆ ಹಾಕಿದೆ. ಒಗ್ಗರಣೆಗೆ ಹಾಕಿರೋದ್ರಿಂದ ಬೇಕಾಗಿಲ್ಲ. ಬೇಕಾಗಿಲ್ಲ. ನೀವು ಟೇಸ್ಟ್ ಮಾಡುವಾಗ ಓಕೆ. ತುಪ್ಪ ಹಾಕ್ಕೊಂಡು. ಅಯ್ಯಂಗಾರರ ಸ್ಪೆಷಲ್ ಬಿಸಿಬೇಳೆ ಬಾತು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ವೀಕ್ಷಕರು ಇದನ್ನು ನೋಡಿ ಮಾಡಲಿ, ಆಮೇಲೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಎಸ್ ಎಸ್ ಎಸ್. ತರಕಾರಿ ಇರಲ್ಲ ಮನೇಲಿ, ಟಕ್ಕಂತಾರೆ ಬಿಸಿಬೇಳೆ ಬಾತ್ ಮಾಡಬೇಕು ಅನ್ಸುತ್ತೆ, ತಿನ್ನಬೇಕು ಅನ್ಸುತ್ತೆ. ಓಕೆ. ವಿತೌಟ್ ವೆಜಿಟೇಬಲ್ಸ್ ಮಾಡ್ಬೋದು ಸರ್. ಓಕೆ. ಬೇಳೆ ಪ್ರಮಾಣ ಜಾಸ್ತಿ ಇರಬೇಕು ಸರ್. ಆಗಿದೆ. ಆಫ್ ಮಾಡೋಣ. ಆಫ್ ಮಾಡೋಣ ಸರ್. ಬಿಸಿಬೇಳೆ ಬಾತ್. ಬಿಸಿಬೇಳೆ ಬಾತ್ ವಿತೌಟ್ ವೆಜಿಟೇಬಲ್ಸ್, ರೆಡಿ ಟು ಈಟ್. ಬಿಸಿಬೇಳೆ ಬಾತು ಕಡಿಮೆ ವೆಜಿಟೇಬಲ್ ಹಾಕಿ ಮಾಡಿರುವಂಥದ್ದು. ಓಕೆ, ಇದನ್ನು ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಅಯ್ಯಂಗಾರ್ ಬಿಸಿಬೇಳೆ ಬಾತ್ ಮಾಡುವ ವಿಧಾನ. ಕುಕ್ಕರ್ಗೆ ಎಣ್ಣೆ, ಅರಿಶಿನ, ನೀರು, ತೊಗರಿಬೇಳೆ, ಅಕ್ಕಿ ಹಾಕಿ 2 ವಿಷಲ್ ಕೂಗಿಸಿ. ಒಂದು ಪ್ಯಾನ್ಗೆ ಎಣ್ಣೆ,
ತೊಗರಿಬೇಳೆ, ಉದ್ದಿನಬೇಳೆ, ಕರಿಬೇವು, ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಗುಂಟೂರು ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ಇಂಗು, ಒಣ ಕೊಬ್ಬರಿ, ಗಸಗಸೆ ಹಾಕಿ ಫ್ರೈ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ಹುಣಸೆ ಹಣ್ಣು, ಬೆಲ್ಲ, ನೀರು ಸೇರಿಸಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ತುಪ್ಪ, ಸಾಸಿವೆ, ದಪ್ಪ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ, ಕರಿಬೇವು, ಹಸಿ ಬಟಾಣಿ, ಟೊಮ್ಯಾಟೊ, ಉಪ್ಪು ಹಾಕಿ ಹುರಿದು ಕುಕ್ಕರ್ಗೆ ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ರುಬ್ಬಿದ ಮಸಾಲ ನೀರು, ಉಪ್ಪು ಹಾಕಿ ಬೇಯಿಸಿದರೆ ಅಯ್ಯಂಗಾರ್ ಸ್ಪೆಷಲ್ ಬಿಸಿಬೇಳೆ ಬಾತ್ ತಿನ್ನಲು ರೆಡಿ. ಟೇಸ್ಟ್ ಮಾಡೋದಾ? ಖಂಡಿತ ಸರ್. ಶ್ರೀಕೃಷ್ಣ ತುಪ್ಪ ಸ್ವಲ್ಪ ಹಾಕೊಳ್ಳೇಬೇಕು ಬಿಸಿಬೇಳೆ ಬಾತ್ ಅಂದ ತಕ್ಷಣ. ಹೌದು ಸರ್. ಯಾವ್ದಕ್ಕೆ ಹಾಕೊಳ್ತೀವೋ ಬಿಡ್ತೀವೋ, ಬಿಸಿಬೇಳೆ ಬಿಸಿಬೇಳೆ ಬಾತ್ಗೆ ಬಾತಿಗೆ ತುಪ್ಪ ಇರ್ಬೇಕು ಸರ್. ತುಪ್ಪ ಇಲ್ಲ ಅಂದ್ರೆ, ಅದು ಶ್ರೀಕೃಷ್ಣ ತುಪ್ಪ ಇಲ್ಲ ಅಂದ್ರೆ ಮಜಾ ಬರಲ್ಲ ಸರ್. ಖಂಡಿತ ಸರ್. ನೋಡಿ ಹಿಂಗೆ ತೇಲ್ತಾ ಇರ್ಬೇಕು ಮೇಲೆ, ಹೌದು ಸರ್. ಅವಾಗ ಇದು ಹಿಂಗೆ ಹಾಕೋಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ RR ಕ್ಯಾಟರ್ಸ್ ರಂಗನಾಥ್ ಅವರು ಒಂದು ಅದ್ಭುತವಾಗಿರುವಂತ ಒಂದು ಬಿಸಿಬೇಳೆ ಬಾತನ್ನ ಮಾಡಿ ಕೊಟ್ಟಿದ್ದಾರೆ. ಅಯ್ಯಂಗಾರರ ಸ್ಪೆಷಲ್ ಬಿಸಿಬೇಳೆ ಬಾತು. ಅಯ್ಯಂಗಾರರ ಬಿಸಿಬೇಳೆ ಅದೇ ಇವ್ರ ಮೇಲೆ ಹಿಂಗೆ ಮಾಡ್ತಾರೆ, ಸೇಮ್ ಹಂಗೆ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಅದ್ಭುತವಾಗಿದೆ. ಅದ್ಭುತವಾಗಿದೆ. ಕೋಳಿ ಖಾರ ಎಲ್ಲ ಕರೆಕ್ಟಾಗಿದೆ ಸರ್. ಕರೆಕ್ಟ್ ಆಗಿದೆ. ಇನ್ನೊಂದು ಏನು ಮಾಡ್ತೀರಾ? ಕೇರಳ ಸ್ಟೈಲು ಬ್ರಿಂಜಾಲ್ ಕರ್ರಿ ಅಂತ. ಹೌದಾ? ಬದನೆಕಾಯಿ ಗೊಜ್ಜು ಸ್ವಲ್ಪ ವ್ಯತ್ಯಾಸ, ಮಸಾಲೆ ವ್ಯತ್ಯಾಸ ಆಗುತ್ತೆ. ಈ ನಾವು ಥಿಕ್ನೆಸ್ ಬರೋದಕ್ಕೆ ಅಂತ ಅಂದ್ಬಿಟ್ಟು ಈ ನಮ್ಮ ಸಾಮಾನ್ಯ ಕರ್ನಾಟಕದಲ್ಲಿ ಸ್ವಲ್ಪ ತಮಿಳ್ನಾಡು ಸೈಡು ಈ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕ್ತೀವಿ. ಅವ್ರು ಹಾಕಲ್ಲ ಸಾಮಾನ್ಯವಾಗಿ. ಕಡಲೆಬೇಳೆ ಉದ್ದಿನಬೇಳೆ ಪ್ರಮಾಣ ಕಮ್ಮಿ, ಸಾಂಬಾರಿಗೆಲ್ಲ ಹಾಕ್ತಾರೆ. ಈ ಥರದ ಗೊಜ್ಜು ಅಂಥದ್ದಕ್ಕೆಲ್ಲ ಬದನೆಕಾಯಿ ಗೊಜ್ಜು ಮಾಡ್ತಾ ಇದೀರಾ ಅಂತೇಳಿ ಬ್ರಿಂಜಾಲ್ ಅಂತ ಇಂಗ್ಲೀಷ್ ಅಲ್ಲಿ ಹೇಳ್ಬಿಟ್ಟು ಕನ್ಫ್ಯೂಸ್ ಮಾಡಬೇಡಿ. ಇಲ್ಲ, ಬದನೆಕಾಯಿ ಗೊಜ್ಜು ಮಾಡ್ತಾ ಇದೀರಾ? ಖಂಡಿತ ಸರ್. ಓಕೆ, ಬದನೆಕಾಯಿ ತಗೊಂಬನ್ನಿ. ಓಕೆ ಸರ್. ಓಕೆ, ಥ್ಯಾಂಕ್ ಯು ರಂಗನಾಥ್ ಅವರೇ. Thank you, sir. ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ಯಶಸ್ವಿನಿ. ಯಶಸ್ವಿನಿ ಅವರೇ, ಏನ್ ಮಾಡ್ಕೊಂಡಿದ್ದೀರಾ? ನಾನು ಟೀಚರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀರಿ. ಎಲ್ಲಿದ್ದೀರಿ ಮನೆ? ವಿಜಯನಗರ. ಮನೇಲಿ ಯಾರು ಇದ್ದೀರಿ? ನಾನು, ನಮ್ಮ ಮನೆಯವರು, ನನ್ನ ಮಗ. ಓಕೆ, ಎಷ್ಟು ವರ್ಷ ಮಗನಿಗೆ? 8 years. 8 years. ಓಕೆ. ಮತ್ತೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಾ ಯಶಸ್ವಿನಿ ಅವರೇ? ನಾನು ಪನ್ನೀರ್ ಕೋಫ್ತಾ ಕರಿ. ಯಾರಿಗೋಸ್ಕರ? ನಾವು ನಿಮಗೆ. ನಿಮ್ಮಲ್ಲಿ ಯಾರಿಗಿಷ್ಟ ಇದು? ಎಲ್ಲರಿಗೂ ಇಷ್ಟ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಒಂದು ಅಡುಗೆ ಮಾಡೋಕ್ಕೋಸ್ಕರ ಬಂದಿದ್ದಾರೆ ಯಶಸ್ವಿನಿ ಅವರು. ಮಾಡಕ್ಕೆ ಏನೇನು ತಿಂದಿದ್ದೀರಾ ಮೇಡಮ್? ಪನ್ನೀರ್ ಕೋಫ್ತಾ ಕರಿ. ಬೇಕಾಗುವ ಸಾಮಗ್ರಿಗಳು: ಪನ್ನೀರ್, ಆಲೂಗೆಡ್ಡೆ, ಸಕ್ಕರೆ, ಫ್ರೆಶ್ ಕ್ರೀಮ್, ಹಸಿ ಮೆಣಸಿನಕಾಯಿ, ಕಡಲೆ ಹಿಟ್ಟು, ಗೋಡಂಬಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮ್ಯಾಟೊ, ಅರಿಶಿನ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಮೊಸರು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಶುರು ಮಾಡೋಣ. ಹಾ. ಏನು ಕೊಡ್ಲಿ ಫಸ್ಟು? ಬೌಲ್. ಸ್ಕೂಲ್ ಓಪನ್ ಆಯ್ತಾ? ಹಾಂ, ಸ್ಕೂಲ್ ರಜಾನ ಇವತ್ತು? ರಜಾ ಹಾಕಿದ್ದೀನಿ. ಈ ವರ್ಷದ ಮೊದಲನೇ ರಜೆ ಇರ್ಬೇಕು ನಿಮ್ಗೆ. ಎಸ್. ಪನ್ನೀರೋದು? ಹಾಂ, ಪನ್ನೀರ್ನ ಹಾಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಮಾಡ್ಕೊಳ್ಳಿ. ಎಷ್ಟು ಗಂಟೆ ಸ್ಕೂಲ್ಗೆ ಹೋಗೋದು? ಮಾರ್ನಿಂಗ್ 9:15. ಯಜಮಾನ್ ಎಷ್ಟು ಗಂಟೆ ಕೆಲಸಕ್ಕೆ ಹೋಗ್ತಾರೆ? ಅವ್ರದ್ದು 1 o'clock ಶಿಫ್ಟ್ಸ್ ಇರುತ್ತೆ. ಮಗ ಯಾವ ಸ್ಕೂಲಿಗೆ ಹೋಗ್ತಾನೆ? ಅವ್ನು ಸ್ಮಾರ್ಟ್ ವಿದ್ಯಾ ಕೇಂದ್ರ. ಎಷ್ಟನೇ ಕ್ಲಾಸು? 3rd standard. 3rd standard. ಓಕೆ. ಅವನು ಎಷ್ಟು ಗಂಟೆಗೆ ಹೋಗ್ತಾನೆ? 7:15. ಎಲ್ಲ ಹೆಚ್ಚು ಕಡಿಮೆ 9:30 ಖಾಲಿ ಆಗ್ಬಿಡ್ತಾರೆ ಮನೇಲಿ. ಪಾಪ ಯಜಮಾನ್ ಒಬ್ಬರೇ ಇರ್ತಾರೆ 1 ಗಂಟೆ ತನಕ. Yes. ಎಂತ ನೋಡಿ ಕತೆ ಇದು. ಏನು ಯಜಮಾನ್ ಹೆಸರು? ಪ್ರಶಾಂತ್. ಪ್ರಶಾಂತ್. ನಮಸ್ಕಾರ ಪ್ರಶಾಂತ್. ಇದಕ್ಕೆ ಈಗ ಪನ್ನೀರ್ ಆಯಿತು. ಓಕೆ. ಇದಕ್ಕೆ ಸ್ಮ್ಯಾಶ್ ಮಾಡ್ಕೊ ಆಲೂಗಡ್ಡೆ ಹಾಕೋಬೇಕು. ಹಾಕೊಳ್ಳಿ. ಬೇಯಿಸಿರುವಂಥ ಆಲೂಗಡ್ಡೆ ಬೇಯಿಸ್ಕೊಂಡಿದ್ದಾರೆ. ಪನ್ನೀರ್ ನಂಗೆ ತೊಗೊಂಡಿದ್ದಾನೆ. ಎರಡನ್ನೂ ಕಿವಿಚಿ ಮರ್ಜ್ ಮಾಡ್ತಾ ಇದ್ದಾರೆ. ಸ್ಮ್ಯಾಶರ್ ಬೇಕಾ? ಬೇಡ, ಕೈಯಲ್ಲಿ ಮಾಡಬೇಕು. ಇದು ಪನ್ನೀರ್ ಸ್ವಲ್ಪ ಇದಿರುತ್ತಲ್ಲ, ಸಾಫ್ಟ್ ಮಾಡಬೇಕು ಅಂದರೆ ಅದನ್ನು ತುಂಬ ಸ್ಮ್ಯಾಶ್ ಮಾಡಿದ್ರೆ ಇದಾಗುತ್ತೆ. ಓಕೆ. ಏನು ಸ್ಟೇಜ್ ಮಾಡಿ ನೀವು ಮಾಡೋದು? ನಾನು ಮಾಡೋದು ಪಲಾವ್ ತುಂಬ ಇಷ್ಟ. ವೆಜ್ ಪಲಾವಾ? ಹಾಂ, ವೆಜ್ ಪಲಾವ್. ನಾನ್ ವೆಜ್ ಅಲ್ಲ ರೀ, ಅದಕ್ಕೆ ವೆಜ್ ಪಲಾವ್ ಅಂತ ಕೇಳಿದೆ ನಾನು. ಅಲ್ಲ, ಯಜಮಾನ್ರಿಗೆ ಏನು ಇಷ್ಟ ಅಂತ ನಮಗೆ ಗೊತ್ತು. ನೀವು ಸುಮ್ಮನೆ ವೆಜ್ ಅದು ಪಲಾವ್ ಹೊರಗಡೆ ಇಷ್ಟ ಅಂತ ಹಿಂಗೆ ಕೊಡ್ತಾರೆ. ಅವ್ರು ಎಲ್ಲಿ ತಿಂತಾರೆ ಪಾಪ? ಹೊರಗೆ ತಿಂತಾರೆ, ಇಲ್ಲಿ ತಿನ್ನಲ್ಲ, ಮನೆ ತಿನ್ನಲ್ಲ. ಮಗನಿಗೆ? ಅವನಿಗೆ ಎಲ್ಲ ಥರ ತಿಂತಾನೆ. ಅವ್ನು ಊಟದ್ದೇನು ಪ್ರಾಬ್ಲಮ್ ಇಲ್ಲ. ಮನೆದೇ ಜಾಸ್ತಿ ಪ್ರಿಫರ್ ಮಾಡ್ತಾನೆ. ಹೊರಗಡೆ ಜಂಕ್ ಇಷ್ಟಪಡಲ್ಲ ಅಷ್ಟು. ಓಕೆ. ಕಡಾಯಲ್ಲಿ ಇದನ್ನ ಇಟ್ಬಿಡಿ, ಎಣ್ಣೆ ಇಟ್ಬಿಡಿ ಕರಿಯೋಕ್ಕೆ. ಓಕೆ, ಈಗ ಗೋಡಂಬಿ ಹಾಕೊಳ್ತೀನಿ. ಹಾಕೊಳ್ಳಿ ಮೇಡಮ್. ಒಂದು 5-6 ಗೋಡಂಬಿ ಹಾಕೊಳ್ಳಿ. ಹಾಂ, ನಿಮಗೆ ಚೆನ್ನಾಗಿರುತ್ತೆ. ಇಲ್ಲ, ನಿಮ್ಗೆ ತುಂಬ ಇಷ್ಟ ಗೋಡಂಬಿ ಅಂದರೆ?
ಹೌದಾ ನಾವು ನೋಡ್ತಾ ಇರ್ತೀವಿ ಟಿವಿಯಲ್ಲಿ ನೀವು ಯಾರಿಗೆ ಇಷ್ಟ ನಿಮ್ಗೆ ಇಷ್ಟ ಇರ್ಬೇಕು ಗೋಡಂಬಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಓಕೆ, ಇದನ್ನ ಎಣ್ಣೆಲಿ ಕರಿತೀರಾ ನೀವು? ಇನ್ನೇನು ಹಾಕೋದಿಲ್ವಾ ಅದಕ್ಕೆ? ಅಷ್ಟೇ ಹಾಕ್ಬೇಕು. ಫಸ್ಟ್ ಇದನ್ನೆಲ್ಲ ಹಾಕ್ಬಿಡ್ತೀನಿ. ಓಕೆ, ಈಗ ಇದಕ್ಕೆ ಮಿಕ್ಸಿಗೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೋಬೇಕು. ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಳ್ತೀರಾ? ಮಾಡ್ಕೊಳ್ಳಿ. ಹಸಿಮೆಣಸಿನ್ಕಾಯಿ, ಓಕೆ, ಒಂದು ಎಸ್ಲು ಶುಂಠಿ, 2 ಬೆಳ್ಳುಳ್ಳಿ. ಓಕೆ, ರುಬ್ಕೊಳ್ಳಿ ಮೇಡಮ್. ಸ್ವಲ್ಪ ನೀರು ಹಾಕೊಳ್ಳಿ. ಹಾಂ, ಏನು ಮಾಡಬೇಡ ಯಶಸ್ವಿನಿ, ಇದನ್ನ ಮಾತ್ರ ಬೆಳಗ್ಗೆ ಹೊತ್ತು ಟಿಫನ್ ಮಾಡಬೇಡ ಅಂತ ಯಜಮಾನ್ರು ಏನಂತಾರೆ? ಪೊಂಗಲ್. ಅಬ್ಬಬ್ಬಾ, ಕಟ ಈಗ ಅರಿಶಿನ ಬೇಕು, ಅರಿಶಿನದ ಪುಡಿ ಕೊಡ್ತೀನಿ ಮೇಡಮ್. ಅರ್ಶನದ ಪುಡಿ, ರವಿಯವರ ಅರ್ಶನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಾ? ಓಕೆ, ಆಮೇಲೆ ಖಾರದ ಪುಡಿ ಬೇಕು ಸ್ವಲ್ಪ. ಅಚ್ಚ ಖಾರದ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಗರಂ ಮಸಾಲ, ರವಿಯವರ ಗರಂ ಮಸಾಲ. ಓಕೆ, ಅಷ್ಟೇ. ಇಷ್ಟೇನಾ? ಕಲಸಿ ಇದನ್ನ. ಬೇಸನ್ ಒಂದು ಹಾಕೋಬೇಕು. ಕಡಲೆ ಹಿಟ್ಟ? ಕಡಲೆ ಹಿಟ್ಟು. ಅದಕ್ಕೇನೇನೆ? ಇದಕ್ಕೆ ಬೈಂಡಿಂಗ್ ಏಜೆಂಟ್ ಅಷ್ಟೇ. Okay, ಸ್ವಲ್ಪ okay, okay. ಜಾಸ್ತಿ ಹಾಕಲ್ಲ. ಹಾಕಿ ಪರವಾಗಿಲ್ಲ, ಹಾಕಿ. ಎಷ್ಟನೇ ಕ್ಲಾಸಿಗೆ ಟೀಚರ್ ನೀವು? ಪ್ಲೇ ಗ್ರೂಪ್ ಆ್ಯಂಡ್ ಪ್ರೀ ನರ್ಸರಿ. ವೆರಿ ಗುಡ್. ನನಗೆ ಮಕ್ಕಳಂದ್ರೆ ತುಂಬ ಇಷ್ಟ. ನಿಮ್ಗಾ? ಸೊ ನಾನು ಅದೇ ಥರ ಆಡ್ತೀನಿ ಸ್ವಲ್ಪ. ಹೌದಾ? ನಿಮ್ಮ ಯಜಮಾನ್ರಿಗೆ ಕೇಳಬೇಕು. ಕೇಳಿ ಅವ್ರನ್ನ. ಸಾಲ್ಟ್, ಪನ್ನೀರ್ ಹಾಕಿದ್ದೀವಿ, ಅದಕ್ಕೆ ಸ್ವಲ್ಪ ನಾವು ಆಲೂಗಡ್ಡೆ, ಬೇಯಿಸಿರೋಂಥ ಆಲೂಗಡ್ಡೆನ ಹಾಕೊಂಡಿದ್ದೀವಿ, ಉಪ್ಪು ಹಾಕಿದ್ದೀವಿ, ಖಾರ ಸ್ವಲ್ಪ ಮಿಕ್ಸ್ ಮಾಡಿದ್ದೀವಿ, ಒಂದು 2 ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಶುಂಠಿ, 1-2 ಬೆಳ್ಳುಳ್ಳಿನ ಹಾಕಿ ರುಬ್ಬಿರೋಂಥ ಮಸಾಲವನ್ನು ಹಾಕಿದ್ದೀವಿ. ಚೆನ್ನಾಗಿ ಕಲಿಸ್ಕೊಂಡು ಅದು ಎಣ್ಣೆಯಲ್ಲಿ ಚೆನ್ನಾಗಿ ಡೀಪ್ ಫ್ರೈ ಆಗಬೇಕು. ಅದೇ ಕೋಫ್ತಾ ಆಗುತ್ತೆ. ಅದ್ರ ಮೇಲೆ ಕರಿ ಮಾಡ್ಕೊಳ್ತೀವಿ. ಎರಡನ್ನೂ ಮಾಡಿದ್ರೆ ದೋಸೆ, ಚಪಾತಿ, ಪೂರಿಗೆಲ್ಲ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನು ಯಶಸ್ವಿನಿ ಅವರೇ, ಕರೆಕ್ಟಾ? ಕರೆಕ್ಟ್. ಎಸ್. ಬೆಳಗ್ಗೆ ಮಾಡಿಟ್ಬಿಟ್ರೆ 1 ಗಂಟೆ ಅವರಷ್ಟಿಗೆ ಅವರೇ ತಿನ್ಕೊಂಡು ಆರಾಮಾಗಿ ಹೋಗ್ತಾರೆ. ನಮ್ಮನೇಲಿ ಏನು ಹಾಕೊಳ್ಳೇಬೇಕು ಅಂತೇನಿಲ್ಲ, ಅವ್ರವ್ರೇ ಸೆಲ್ಫ್ ಸರ್ವಿಸ್. ಓಕೆ, ಇದು ನಾನು ಮಿಕ್ಸಿ ಮಾಡ್ಕೊಳ್ಳಾ? ಮಾಡ್ಕೊಳ್ಳಿ. ಅದಾಯ್ತಲ್ಲ? ಮಾಡ್ಕೊಳ್ಳಿ. ಈರುಳ್ಳಿನ ಸ್ಮ್ಯಾಶ್ ಮಾಡ್ಕೋಬೇಕು ಪೂರ್ತಿ. Okay. ಸೊ ಪೇಸ್ಟ್ ಮಾಡ್ಕೊಳ್ಳೋಣ ಈರುಳ್ಳಿನ. ಈರುಳ್ಳಿ ಪೇಸ್ಟು, ಟೊಮೆಟೊ ಪೇಸ್ಟು ಎಲ್ಲ ಪೇಸ್ಟು ಆಗಬೇಕಲ್ಲ ಈಗ? ಎಲ್ಲ ಪೇಸ್ಟ್ ಆಗಬೇಕು. ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ಟೊಮೊಟೊ ಪೇಸ್ಟ್ ಮಾಡ್ತೀನಿ. ಓಕೆ, ಫಸ್ಟ್ ಈರುಳ್ಳಿನ ಹಾಕೊಂಡಿದ್ದಾರೆ, ಈರುಳ್ಳಿ ರುಬ್ಕೊಂಡಿದ್ದಾರೆ. ಈಗ ಟೊಮೆಟೊ ಹಾಕ್ತಾ ಇದ್ದಾರೆ, ಟೊಮೆಟೊ ರುಬ್ಕೊಳ್ತಾರೆ. ಎಲ್ಲ ಪೇಸ್ಟ್ಗಳನ್ನ ರೆಡಿ ಮಾಡಿ ಒಂದು ಕಡೆ ಹಾಕೋದು. ಆಮೇಲೆ ಎಸ್ ಮೇಡಮ್. ಈಗ ಟೊಮೊಟೊ ಪ್ಯೂರಿ ಆಯ್ತು. ಓಕೆ, ಟೊಮೆಟೊ ತೆಗೆದಿಟ್ಕೊಂಡಿದ್ದೀರಾ, ಈರುಳ್ಳಿ ತೆಗೆದಿಟ್ಕೊಂಡಿದ್ದೀರಾ. ನೆಕ್ಸ್ಟ್ ಈಗ ಜಿಂಜರ್ ಗಾರ್ಲಿಕ್ನ ಪೇಸ್ಟ್ ಮಾಡ್ಕೊಳ್ತೀನಿ. ಬೆಳ್ಳುಳ್ಳಿ ಮತ್ತು ಶುಂಠಿ. ಓಕೆ, ಎಲ್ಲ ಪೇಸ್ಟ್ ಮಾಡಿ ಒಂದ್ಸರಿ ಹಾಕದಾ? ಅಷ್ಟೇ. ಓಕೆ, ಶುಂಠಿ ಮತ್ತೆ ಬೆಳ್ಳುಳ್ಳಿಯನ್ನ ಪೇಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಓಕೆ, ಈರುಳ್ಳಿ, ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿಯನ್ನ ರುಬ್ಬಿಟ್ಕೊಂಡಿದ್ದಾರೆ. ಶುರು ಮಾಡ್ಬೋದಾ? ಏನ್ ಕೊಡ್ಲಿ ನಿಮಗೆ? ಸಾಕಾಗುತ್ತಾ ಪ್ಯಾನು? ಸಾಕು. ಮತ್ತೆ ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ ಯಶಸ್ವಿನಿ ಅವರೇ? ಫ್ರೀ ಟೈಮಲ್ಲಿ ಸಿಂಗಿಂಗ್, ಡ್ಯಾನ್ಸಿಂಗ್, ಅಬ್ಬಾ ಎಲ್ಲ. ನಮ್ಮ ಯೋಚನೆ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇನಾ? ಹಾಕಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಆಮೇಲೆ ಈಗ ನೆಕ್ಸ್ಟ್ ಈರುಳ್ಳಿ ಪೇಸ್ಟ್. ಓಕೆ, ಇದು ಒಂದು ಸ್ವಲ್ಪ ಅದು ಫ್ರೈ ಆದಮೇಲೆ ಟೊಮೆಟೊ ಪ್ಯೂರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಅಡುಗೆನ ಮಾಡ್ತಾ ಇದ್ದಾರೆ ಯಶಸ್ವಿನಿ ಅವರು. ಬಂದಿದ್ದಾರೆ ಟೀಚರ್. ಟೀಚರ್ ಹಾಡು ಹೇಳ್ತೀನಿ ಅಂದ್ರಿ, ಟೊಮೆಟೊ ಪ್ಯೂರಿ ಹಾಕ್ಬಿಟ್ಟು ಹಾಡು ಹೇಳೋಣ ಮೇಡಮ್. ಈಗ ತುಂಬ ಕಷ್ಟಪಟ್ಟು ಮಾಡಿರೋ ಕೆಲಸ ನೀವು ಒಬ್ಬರೇ ನೋಡಿ, ಗೊತ್ತಾಗ್ತಾ ಇದೆ. ನೀವು ಯಜಮಾನಿಗೆ ಭಾಳ ಖುಷಿ ಆಗ್ಬಿಡುತ್ತೆ. ಓಕೆ ಮೇಡಮ್, ಸ್ವಲ್ಪ ನೀರು ಹಾಕೊಳ್ತೀನಿ. ಹಾಕಿ, ದಯವಿಟ್ಟು ಹಾಕಿ. ಪೌಡರ್ಸ್ ಬೇಕು ನನಗೆ. ಏನು ಪೌಡರ್ ಬೇಕು ಹೇಳಿ? ಗರಂ ಮಸಾಲ. ರವಿಯವರ ಗರಂ ಮಸಾಲ ಸ್ವಲ್ಪ. ಸಾಕು. ಆಮೇಲೆ ಅರಿಶಿನ ಪುಡಿ ಸ್ವಲ್ಪ. ಅರ್ಶನದ ಪುಡಿ, ರವಿಯವರ ಅರ್ಶನ ಪುಡಿ. ಧನಿಯಾ ಪುಡಿನಾ? ಧನಿಯಾ ಪುಡಿ ಸ್ವಲ್ಪ. ಧನಿಯಾ ಪುಡಿ ಸಾಕಾ? ಹಚ್ಚ ಖಾರದ ಪುಡಿ ಸ್ವಲ್ಪ. ಧನಿಯಾ ಸಾಕಾ ನೋಡ್ಕೊಳ್ಳಿ. ಸಾಕು. ಹಚ್ಚ ಖಾರದ ಪುಡಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ಪೌಡರ್ಗಳನ್ನ ಹಾಕಿದ್ದಾರೆ. ಇದಕ್ಕೆ ಇನ್ನೇನು ಹಾಕ್ಬೇಕಮ್ಮ? ಈಗ ಕರ್ಡ್ ಬೇಕು. ಕರ್ಡ್ ಬೇಕಾ? ಅರ್ಸನ್ ಕರ್ಡ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ. ಸಾಕು.
ಸಾಕು ಸಾಕು. ಸಾಕಾ ಹಾಂ. ಓಕೆ ಹಟ್ಸನ್ ಕರ್ಡ್. ಶುಗರ್ ಹಾಕ್ತೀನಿ. ಶುಗರ್ ಬೇರೆ ಹಾಕ್ತೀರಾ? ಹಾಂ, ನಾರ್ತ್ ಇಂಡಿಯನ್ ಡಿಶಸ್ ಆಲ್ಮೋಸ್ಟ್ ಎಲ್ಲ ಶುಗರ್ ಇಲ್ಲದೆ ಮಾಡಲ್ಲ. ಸೊ ಅಂದರೆ ಬ್ಯಾಲೆನ್ಸ್ಡ್ ಆಗುತ್ತೆ ಅಂತ. ಈಗ 1 ಸ್ಪೂನ್ ಶುಗರ್ ಹಾಕ್ತೀನಿ. ಹಾಕಿ ಮೇಡಮ್. ಇನ್ನೇನು ಹಾಕ್ತೀರಿ? ಫ್ರೆಶ್ ಕ್ರೀಮ್ ಹಾಕಿ. ಮೊಸರು ಹಾಕಿದೀವಿ, ಹಟ್ಸನ್ ಕರ್ಡ್ ಹಾಕಿದೀವಿ, ಜೊತೆಗೆ ಫ್ರೆಶ್ ಕ್ರೀಮನ್ನು ಹಾಕ್ತಾ ಇದೀವಿ. ಸಾಲ್ಟ್. ಆಯ್ತಾ? ಎಲ್ಲ ಹಾಕಿದ್ದೀರಾ? ಹಾಂ, ಎಲ್ಲ ಹಾಕಿ. ಜ್ಞಾಪಿಸ್ಕೋಬೇಕಾ? ಇಲ್ಲ ಇಲ್ಲ, ಯಾರಿಗಾದ್ರೂ ಕೇಳಬೇಕಾ? ನಥಿಂಗ್. ಅದು ಫುಲ್ ಚೆನ್ನಾಗಿ ಕುದಿಬೇಕು. ಬಾಯ್ಲಾದ್ಮೇಲೆ? ಹಾಂ, ಅದು ಎಣ್ಣೆ ಮೇಲ್ ಬಿಡುತ್ತಲ್ಲ, ಅದಾದ್ಮೇಲೆ ಕೋಫ್ತಾ ಹಾಕೋಣ. ಎಸ್ ಮೇಡಮ್. ಕೋಫ್ತಾ. ಈಗ ಕರ್ಕೊಂಡಿರೋ ಕೋಫ್ತಾ ಹಾಕೋಣ. ಕರೆದಿರೋಂಥ ಕೋಫ್ತಾ, ಕಿತ್ತೋಗಿರೋಂಥ ಕೋಫ್ತಾ, ಎಣ್ಣೆಲಿ ಬಿದ್ದಿರೋಂಥ ಕೋಫ್ತಾ ಎಲ್ಲ ಹಾಕೋಬಹುದು. ಗ್ರೇವಿ ರುಚಿಯಾಗಿರುತ್ತೆ. ಗ್ರೇವಿ ರುಚಿಯಾಗಿರುತ್ತೆ. ಇದು ಒಂಥರ ಟೇಸ್ಟ್ ಕೊಡುತ್ತೆ. ತುಂಬಾ ಟೇಸ್ಟ್ ಕೊಡುತ್ತೆ. ಯಾಕಂದ್ರೆ ಅದು ಎಲ್ಲ ಏನಿದೆ, ಪನ್ನೀರ್ ಇದೆ, ಸ್ವಲ್ಪ ಗೋಡಂಬಿ ಇದೆ, ಆಲೂಗಡ್ಡೆ ಇದೆ. ಒಟ್ಟಾರೆ ಅದು ತಿನ್ನಕ್ಕೆ ಒಳ್ಳೆ ಮಜವಾಗಿರುತ್ತೆ. ಕಿತ್ತೋಯ್ತು ಅಂತ ಬಿಸಾಕೋದು, ತೆಗೆದಾಕೋ ಸೀನ್ಗಳೆಲ್ಲ ಏನು ಬೇಡ. ಯಾಕಂದ್ರೆ ಕೋಫ್ತಾ ಜೊತೆಗೆ ಅದು ತಿನ್ನೋದ್ರಿಂದ ಅದೇನು ಸಪ್ರೇಟಾಗಿ ತಿನ್ನೋಂಥ ಅವಶ್ಯಕತೆ ಏನಿಲ್ಲ. ಏನಂತೀರಿ? ಕರೆಕ್ಟಾಗಿ. ಈಗ ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಹಾಕಿ ಮೇಡಮ್. ಆಯ್ತಾ? ಕೋಫ್ತಾ ಕರಿ ಫೈನಲ್ ಆಗಿ ಯಶಸ್ವಿನಿಯವರು ಕೋಫ್ತಾ ಕರಿನ ಮುಗಿಸ್ಬಿಟ್ಟಿದ್ದಾರೆ. ಕೋಫ್ತಾ ಕರಿ ಮುಗ್ದಿದೆ. ಇದಕ್ಕೆ ಚಪಾತಿ ಪೂರಿ ಏನಾದರೂ ಇದ್ದರೆ ಚೆನ್ನಾಗಿರುತ್ತೆ. ಆದರೆ ಏನು ತಂದಿಲ್ಲ ಅಂತ ಬೇರೆ ಮೊದಲೇ ಹೇಳ್ಬಿಟ್ಟಿದ್ದಾರೆ. ನೋ ಪ್ರಾಬ್ಲಮ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಅದ್ಭುತವಾಗಿರುವಂಥ ಕಷ್ಟಪಟ್ಟು ಲೈಫಲ್ಲಿ ಒಂದು ಟೈಮು ಕೋಫ್ತಾ ಕರಿನ ಮಾಡಿದ್ದಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಫೈನಲಿ ಕಷ್ಟಪಟ್ಟು ಲೈಫಲ್ಲಿ ಒಂದು ಟೈಮು ಪನ್ನೀರ್ ಕೋಫ್ತಾ ಕರಿ. ಪನ್ನೀರ್ ಕೋಫ್ತಾ ಕರಿನ ಮಾಡಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಯಶಸ್ವಿನಿಯವರು ಬಂದಿದ್ದಾರೆ. ಇದನ್ನು ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಪನ್ನೀರ್ ಕೋಫ್ತಾ ಕರಿ ಮಾಡ್ಕೊಳ್ಳಿ. ಪನ್ನೀರ್ ಕೋಫ್ತಾ ಕರಿ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಹಸಿ ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ ಹಾಕಿ ರುಬ್ಬಿಕೊಳ್ಳಿ. ಒಂದು ಬೌಲ್ಗೆ ಪನ್ನೀರ್ ಹಾಕಿ ಮ್ಯಾಶ್ ಮಾಡಿ ಬೇಯಿಸಿದ ಆಲೂಗೆಡ್ಡೆ, ಗೋಡಂಬಿ, ರುಬ್ಬಿದ ಹಸಿ ಮೆಣಸಿನಕಾಯಿ ಮಿಶ್ರಣ, ಅರಿಶಿನ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಕಡಲೆ ಹಿಟ್ಟು, ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಉಂಡೆ ಮಾಡಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ರುಬ್ಬಿದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ ಪೇಸ್ಟ್ ಹಾಕಿ ಹುರಿದು ಟೊಮೆಟೊ ಪೇಸ್ಟ್, ನೀರು, ಗರಂ ಮಸಾಲ, ಅರಿಶಿನ, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಮೊಸರು, ಸಕ್ಕರೆ, ಫ್ರೆಶ್ ಕ್ರೀಮ್, ಉಪ್ಪು ಹಾಕಿ ಕುದಿಸಿ ಕರಿದ ಕೋಫ್ತಾ, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದರೆ ಪನ್ನೀರ್ ಕೋಫ್ತಾ ಕರಿ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಕೋಫ್ತಾ ಕರಿಯನ್ನ ಮಾಡಿದ್ದಾರೆ ಯಶಸ್ವಿನಿಯವರು. ಯಶಸ್ವಿಯಾಗಿ ಪೂರೈಸಿದ್ದಾರೆ. ಟೇಸ್ಟ್ ಮಾಡ್ಬೋದಾ ಯಶಸ್ವಿನಿಯವರೇ? ಮಾಡಿ. ಓಕೆ. ವೆಜ್ಜವ್ರಿಗೆ ಇಷ್ಟ ಆಗುವಂಥದ್ದು ಪನ್ನೀರ್ ಬಳಸಿರುವಂಥದ್ದು, ಜೊತೆಗೆ ಒಂದು ಆಲೂಗಡ್ಡೆನ ಹಾಕಿ ಕೋಫ್ತಾ ಕರಿ ತುಂಬ ಜನ ಇಷ್ಟಪಡುವಂಥದ್ದು. ಏನು ಖಾರವಾಗೆಲ್ಲ ಏನಿರಲ್ಲ, ಮೈಲ್ಡಾಗಿರುತ್ತೆ. ರೋಟಿ, ಚಪಾತಿ, ಪೂರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಈಸಿಯಾಗಿ ಮನೇಲಿ ಮಾಡ್ಕೊಳ್ಬೋದಂಥದ್ದು. ಥ್ಯಾಂಕ್ ಯು. ಚೆನ್ನಾಗಿದೆ. ಮಕ್ಕಳಿಂದ ದೊಡ್ಡವ್ರ ತನಕ ಇಷ್ಟ ಆಗುತ್ತೆ. ಸ್ಕೂಲ್ಗಳು ಬೇರೆ ಶುರು ಆಗಿದೆ. ದಿನ ಮಕ್ಕಳಿಗೆ ಏನು ಮಾಡಿಕೊಡ್ಬೇಕು ಅಂದಾಗ ಈ ಥರದ ಹೊಸೊಂದು ಮಾಡಾಕ್ತಾ ಇದ್ರೆ ಮಕ್ಳಿಗೆ ಖುಷಿ ಆಗುತ್ತೆ. ಥ್ಯಾಂಕ್ ಯು ಟೀಚರ್. ಅದೇನೋ ಹಾಡು ಹೇಳ್ತೀನಿ ಅಂತಿನ ಕತೆ ಹೇಳ್ತಾ ಇದ್ರಿ. ಓ ಗೊತ್ತಾಯ್ತು. ನೀವೇ ತಾನೇ ಮಾಡ್ತಿದ್ದು. ನೀವು ಆಮೇಲೆ ಹೇಳಿ ಅಂದ್ರೆ ನಾನು ಹೇಳಿ, ಒಂದು 2 ಲೈನಲ್ಲೇ ಗೊತ್ತಾಗ್ಬಿಡುತ್ತೆ. ತಾಯಿಯ ತಂದೆಯ ಮಮತೆ ವಾತ್ಸಲ್ಯ ಯಾವ ದೇವರು ನೀಡಬಲ್ಲ ಜಗದಿ ನಮಗೆಲ್ಲ. ತಾಯಿಯ ತಂದೆಯ ಹೇಳ್ತೀರ ಮೇಡಮ್, ಹೇಳ್ತೀರಾ. ಬಟ್ ಡ್ಯಾನ್ಸು ಮಾಡ್ಸೋಣ ಅನ್ಕೊಂಡೆ, ಬಟ್ ಅಡುಗೆ ಮನೆ ತುಂಬ ಸಣ್ಣದಾಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಬಿಟ್ಟಿದ್ದೀವಿ. ಓಕೆ, ಥ್ಯಾಂಕ್ ಯು ಮೇಡಮ್. ನಮ್ಮ ಇವತ್ತಿನ ಕಾರ್ಯಕ್ರಮ ಬಂದಿದ್ದೀರಾ. ನಿಮಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ತುಪ್ಪದವರು ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ ಶ್ರೀಕೃಷ್ಣ ಗೀ ನಿಮಗೋಸ್ಕರ ನವಿಲ್ಗರಿ ಮತ್ತು ಕೊಳಲಿನ ಸಿಂಬಲ್ ಇರ್ತಕ್ಕಂಥ ತುಪ್ಪ. ತ್ರಿಧಾತು ಬಯೋ ಪ್ರಾಡಕ್ಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಯಲ್ಲಿ ಬೆಳೆದಿರ್ತಕ್ಕಂತಹ ಒಂದು ಉತ್ಪನ್ನಗಳನ್ನ ನಿಮ್ಗೆ ಕೊಟ್ಟಿದ್ದಾರೆ. ತ್ರಿಧಾತು ಆರ್ಗ್ಯಾನಿಕ್ ಫುಡ್ಸ್ ನಿಮಗೋಸ್ಕರ. ಥ್ಯಾಂಕ್ ಯು. ರವಿ ಮಸಾಲದವರು ಮಸಾಲೆಗಳನ್ನ ಕೊಟ್ಟಿದ್ದಾರೆ. ಎಲ್ಲ ಮಸಾಲ ಪುಡಿ ಇದೆ. ಅರೇಕಾ ಟೀ ಅವರು ಟೀನ ಕೊಡ್ತಾ ಇದ್ದಾರೆ. ಚೆನ್ನಾಗಿ ಜೀರ್ಣಕ್ರಿಯೆ ಆಗುತ್ತೆ, ಕೊಬ್ಬಿನಂಶ ಇಳಿಸುತ್ತೆ, ಎಲ್ಲ ಇದೆ ಅರೇಕಾ ಟೀನಲ್ಲಿ. ಯೂಸ್ ಮಾಡಿ ನೋಡಿ. ಅಡಿಕೆಯಿಂದ ತಯಾರಾದಂಥ ಟೀ ಇದು. ಥ್ಯಾಂಕ್ ಯು. ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ ನಿಮಗೋಸ್ಕರ.
ರಿಷಿಕೇಶ್ ಭೃಂಗ ಏರ್ ಆಯಿಲ್ನವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಏರ್ ಆಯಿಲ್ನ ಕೊಟ್ಟಿದ್ದಾರೆ. ಮೊಟ್ಟ ಮೊದಲನೆಯ ಕೆಮಿಕಲ್ ಫ್ರೀ ಏರ್ ಆಯಿಲ್, ಜೊತೆಗೆ ಇದರೊಳಗೆ ವಿಟಮಿನ್ ಇ ಇದೆ, ಜೊತೆಗೆ ಹರ್ಬಲ್ ಶಾಂಪೂ ಕೂಡ ಇದೆ. ಒಂದ್ಸರಿ ಯೂಸ್ ಮಾಡಿ. ಜೊತೆಗೆ ನಮ್ಮ ಮುಳಿಯಾ ಜ್ಯುವೆಲರ್ಸ್ ಅವರು ಒಂದು ಬೆಳ್ಳಿ ಗಣೇಶ ನೋಡಿ, ಟೀಚರ್ಗೆ ಗಣೇಶ ಬರೋದು. ಓಕೆ, ಜೊತೆಗೆ ಒಂದು 1000 ರೂಪಾಯಿ ಗಿಫ್ಟ್ ವೋಚರು. ಮಡಿಕೇರಿ ಗೋಣಿಕೊಪ್ಪ ಪುತ್ತೂರಲ್ಲ ಶೋರೂಮ್ ಇದೆ. ಬೆಂಗಳೂರಿನ ಡಿಕನ್ಸನ್ ರಸ್ತೆ ಮಣಿಪಾಲ್ ಸೆಂಟ್ರಲ್ ಇವರ ಶೋರೂಮ್ ಇದೆ. ಮೈಯಾಸ್ ಅವರು ಎಕ್ಸ್ಪ್ರೆಸ್ ರಸಮ್ನ ಕೊಡ್ತಾ ಇದ್ದಾರೆ. 30 ಸೆಕೆಂಡ್ ಅಲ್ಲಿ ರಸಮ್ ರೆಡಿ ಆಗುತ್ತೆ. ಜೊತೆಗೆ ಶ್ರೀನಿಧಿ ಪಬ್ಲಿಕೇಶನ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಗ್ಗಂಡಬಿ ಭಾಗ 3 ರೆಸಿಪಿ ಪುಸ್ತಕ ನಿಮಗೋಸ್ಕರ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಟೀಚರ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಖ್ಯಾತ ಸಾಮಾನ್ಯ ತಜ್ಞರು ಬಾಲಕೃಷ್ಣ ಗುರುಜಿ ಅವರು ಬರ್ತಾ ಇದ್ದಾರೆ. ಒಂದು ಆರೋಗ್ಯದ ಅಡುಗೆ ಹೇಳ್ಕೊಡ್ತಾ ಇದ್ದಾರೆ. ಗುರುಜಿ ನಮಸ್ಕಾರ. ಬನ್ನಿ ಗುರುಜಿ. ನಮಸ್ಕಾರ ಗುರುಜಿ. ಗುರುಜಿ ಮತ್ತೇನು ಸಮಾಚಾರ? ಇವತ್ತೇನೋ ಹೊಸ ಒಂದು ಬೀಜ ತಂದ್ಬಿಟ್ಟಿದ್ದೀರಾ. ಏನ್ ಬೀಜ ಗೊತ್ತಿಲ್ಲ, ಅದು ಕಿಡ್ನಿ ಬೀನ್ಸ್ ಅಂತ ಕರೀತಾರೆ, ರಾಜ್ಮಾ ಅಂತ ನಾವು ನಮ್ಮಲ್ಲಿ ಕರೀತೀವಿ. ಓಕೆ, ಏನ್ ಮಾಡ್ತೀವಿ ಗುರುಜಿ ನಾವು? ಸೊ ಇವತ್ತೊಂದು ಮಿಕ್ಸೆಡ್ ವೆಜಿಟೇಬಲ್ ಸೂಪ್. ಸೂಪ್ ಅಂದ ತಕ್ಷಣ ಅದು ಸ್ವಲ್ಪ ಕ್ರೀಮಿ ಹಾಕಿ ಅದನ್ನ ಹಾಕಿ ಇದನ್ನ ಹಾಕಿ ನೋ 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 ಸಾರಿ, ಇದು ಆರೋಗ್ಯಕರವಾದಂತ ಸೂಪು. ಓಕೆ, ಮಾಡಕ್ಕೆ ಏನೇನು ತಂದಿದೆ ಗುರುಜಿ? ವೆಜಿಟೇಬಲ್ ಸೂಪ್ ಬೇಕಾಗುವ ಸಾಮಗ್ರಿಗಳು: ಸಿಹಿ ಜೋಳ, ಕ್ಯಾರೆಟ್, ರಾಜ್ಮಾ, ಹಸಿ ಬಟಾಣಿ, ಆಲೂಗೆಡ್ಡೆ, ನಿಂಬೆಹಣ್ಣು, ಕಾಳು ಮೆಣಸಿನ ಪುಡಿ, ಕೊತ್ತಂಬರಿ ಸೊಪ್ಪು, ಉಪ್ಪು. ಇದನ್ನ ಹಾಕಿ ಸೂಪ್ ಮಾಡ್ತೀವಿ. ಹೌದು. ಓಕೆ ಗುರುಜಿ. ಸ್ವೀಟ್ ಕಾರ್ನ್ ಹಾಕೊಳ್ಳೋಣ. ಬೇಬಿ ಕಾರ್ನ್, ಅಮೆರಿಕನ್ ಸ್ವೀಟ್ ಕಾರ್ನ್. ಫಸ್ಟು ಅಮೆರಿಕನ್ ಸ್ವೀಟ್ ಕಾರ್ನು ಅದನ್ನ ಹಾಕಿ ಚೆನ್ನಾಗಿ ಸ್ವಲ್ಪ ಡ್ರೈ ರೋಸ್ಟನ್ನು ಮಾಡ್ಕೊಳ್ಳಿ. ಓಕೆ ಗುರುಜಿ. ಕ್ಯಾರೆಟ್. ಓಕೆ, ಕ್ಯಾರೆಟ್. ಒಳ್ಳೆ ಸೂಪು, ಆರೋಗ್ಯಕರವಾದಂಥ ಸೂಪು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ನೆನೆಸಿ ತಂದಿರುವಂತಹ ಕಿಡ್ನಿ ಬೀನ್ಸ್. ಓಕೆ, ಸ್ವಲ್ಪ ಅದು ಹಾರ್ಡ್ ಆಗಿರುತ್ತೆ ಇದು. ಓಕೆ, ಸ್ವಲ್ಪ ಚೆನ್ನಾಗಿ ನೆನೆದ್ರೆ ಒಳ್ಳೆಯದು. ಒಂದು 8 to 10 ಅವರ್ಸ್ ನೆನಿಲಿ. ಓಕೆ. ಹಸಿ ಬಟಾಣಿ. ಓಹೋ, ಬಟಾಣಿ ಬೇರೆ ಹಾಕ್ತಿದ್ದೀವಿ ಗುರುಜಿ. ಹೌದು. ಹಸಿ ಬಟಾಣಿ ಹಾಕಿದ್ದೀವಿ, ರಾಜ್ಮಾ ಹಾಕಿದ್ದೀವಿ, ಕ್ಯಾರೆಟನ್ನು ಹಾಕಿದ್ದೀವಿ, ಅಮೇರಿಕನ್ ಕಾರ್ನನ್ನು ಹಾಕಿದ್ದೀವಿ, ಜೊತೆಗೆ ನೆನೆಸಿರೋಂಥ ಆಲೂಗಡ್ಡೆ. ಇದು ಯಾವುದೂ ಬೇಯಿಸ್ಕೊಂಡಿಲ್ಲ. ಈಗ ಕುಕ್ಕರಲ್ಲಿ ನೀರು ಹಾಕಿ ಬೇಯಿಸ್ಕೊಳ್ತೀವಿ ಅದನ್ನ. ಎಷ್ಟು ವಿಜಲ್ ಬೇಕಾಗುತ್ತೆ ಗುರುಜಿ ಇದಕ್ಕೆ? 2 ಬೇಕು. 2 ವಿಜಲ್ ಬೇಕು. ಸೂಪ್ ಬಿಡಬೇಕು. 2 ವಿಜಲ್ಗಿಂತ ಜಾಸ್ತಿ ಆದರೂ ಪರವಾಗಿಲ್ಲ, ಯಾಕಂದ್ರೆ ಆ ಸೂಪ್ನ ನಾವು ಮಾಡಬೇಕು ಅಂದ್ಕೊಂಡಾಗ ಅದು ಚೆನ್ನಾಗಿ ಸೂಪ್ ಬಿಡಬೇಕು. ಅದಕ್ಕೆ ನೀರು ಹಾಕೋಣ. ಹಾಕಿ. ನೆನೆಯುವಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ. ಸ್ವಲ್ಪ ಹಾಕಿ. ಓಕೆ, ಒಳ್ಳೆ ತರಕಾರಿಗಳನ್ನು ಹಾಕಿ ಅದನ್ನು ಕುದಿಸಿ ಒಂದು ಆರೋಗ್ಯಕರವಾದಂಥ ಸೂಪನ್ನು ಮಾಡ್ಕೋಬಹುದು ಅಂತ ತೋರಿಸ್ಕೊಡ್ತಾ ಇದ್ದಾರೆ ಖ್ಯಾತ ಸಮಣಿ ತಜ್ಞರು ಬಾಲಕೃಷ್ಣ ಗುರುಜಿಯವರು. ಎಷ್ಟು 2 ವಿಜಲ ಗುರುಜಿ? ಹಾಂ, 2 ವಿಷಲ್. ಓಕೆ, 2 ವಿಜಲ್ ಕೂಗ್ತಾ ಇರಲಿ. ಅದಕ್ಕಿಂತ ಮೊದಲು ಸ್ವಲ್ಪ ಮಾತಾಡಬೇಕಾಗಿದೆ. ಒಂದಷ್ಟು ಜನ ಲೆಟರ್ಗಳನ್ನ ಬರೆದಿದ್ದಾರೆ, ಅದು ಮಾತಾಡೋಣ ಗುರುಜಿ ನಾವು. ಬನ್ನಿ ಗುರುಜಿ. ನಾವು ನಿನ್ನೆ ಗುರೂಜಿಯವ್ರ ಜೊತೆ ಡಿಸ್ಕಸ್ ಮಾಡ್ತಾ ಇದ್ವಿ, ಹಿರಿಯರ ಜೊತೆ ಆಗಿರಬೇಕು, ಹಿರಿಯರು ಏನು ಮಾಡಬೇಕು, ಯಾವ ಥರ ಇದ್ದರೆ ಚೆನ್ನಾಗಿರುತ್ತೆ, ಯಾರು ಹೊಂದ್ಕೊಂಡು ಹೋಗಬೇಕು, ಯಾಕೆ ಹೊಂದ್ಕೊಂಡು ಹೋಗಬೇಕು ಅಂತ. ನಿನ್ನೆ ಕಾರ್ಯಕ್ರಮ ಮಾಡಿದ ತಕ್ಷಣ ಸುಮಾರು ಒಂದು 10 ಜನ ನಮಗೆ ರಿಪ್ಲೈನ ಮಾಡಿದ್ದಾರೆ. ಗುರೂಜಿ ಕೆಲವರು ಹಿರಿಯರು ಕಳಿಸಿದ್ದಾರೆ, ಚಿಕ್ಕವರು ಸಿಕ್ಕಾಪಟ್ಟೆ ಕಳಿಸಿದ್ದಾರೆ. ಅವರವರ ವಯಸ್ಸಿಗೆ ತಕ್ಕನಾಗಿ ನಮ್ಮ ಜೊತೆ ಹೊಂದ್ಕೊಂಡು ಹೋಗ್ತಾ ಇಲ್ಲ. ನಮಗೆ ಮತ್ತು ಅವ್ರಿಗೆ ಏನು ಜನ್ರೇಷನ್ ಗ್ಯಾಪ್ ಇರ್ತದೆ, ಆ ಗ್ಯಾಪಿಂದ ನಮ್ಮ ಸ್ವತಂತ್ರಕ್ಕೆ ಧಕ್ಕೆ ಆದಾಗ ಮಾತ್ರ ನಾವು ತಂದೆ ತಾಯಿ ಮಾತನ್ನ ಕೇಳೋಕ್ಕಾಗ್ತಾ ಇಲ್ಲ. ಅವರೆಲ್ಲ ಒಂದು ಕಡೆ ಹಿಂಗೆ ಹೋಗಿ ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ಜನರೇಷನ್ ಗ್ಯಾಪ್ ಅನ್ನೋದು ನನ್ನ ಪ್ರಕಾರ ಮೀನಿಂಗ್ಲೆಸ್. ಓಕೆ, ಈಗ ನಮ್ಮ ತಂದೆ ತಾಯಿರು ಅವರು ಹಂಗೆ ಅನ್ಕೊಂಡಿದ್ರು ಅವ್ರ ಮಕ್ಕಳಾಗಿದ್ದಾಗ ಅವ್ರ ತಂದೆ ತಾಯಿ ಜೊತೆ. ಓಕೆ, ಸೊ ಇಟ್ಸ್ ಅ ಕಾಮನ್ ಫ್ಯಾಕ್ಟರ್. ಅದಕ್ಕೆ ಯಾಕೆ ತಲೆ ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಲ್ಲ, ಏನಾಗುತ್ತೆ ಸ್ವತಂತ್ರಕ್ಕೆ ಧಕ್ಕೆ ಆಗ್ತದೆ. ಅದು ಖಂಡಿತ ಆಗ್ಬಾರ್ದು. ಒಂದು ಹೇಳ್ತೀನಿ, ತಂದೆ ತಾಯಿಯರು ಕೂಡ ಅರ್ಥ ಮಾಡ್ಕೋಬೇಕು. ಈಗ ನಾವು ನಮ್ಮ ಕಾಲದಲ್ಲಿ ಹೇಗಿತ್ತು, ಈಗ ಕಾಲ ಸ್ವಲ್ಪ ಬದಲಾವಣೆ ಆಗಿದೆ. ಹಾಗಾಗಿ ನಾವು ಸ್ವಲ್ಪ ಫ್ಲೆಕ್ಸಿಬಲ್ ಆಗಿರೋಣ. ಅವ್ರ ಖುಷಿಗೆ ಅವ್ರು ಇಲ್ಲಿ ತಪ್ಪು ಮಾಡಿದಾಗ ಸ್ವಲ್ಪ ಹೇಳ್ಬೋದಾಗುತ್ತೇನೋ ಅನ್ನೋ ಮಟ್ಟಿದ್ರೆ ಪರವಾಗಿಲ್ಲ. ಆದ್ರೆ ನಂದೇ ನಡಿಬೇಕು ಅಂತ ಹೋದಾಗ ಅದು ತಪ್ಪಾಗುತ್ತೆ. ಅದು ಘರ್ಷಣೆ ಶುರು ಆಗ್ಬಿಡುತ್ತೆ. ಎಸ್ ಎಸ್, ದಟ್ ಶುಡ್ ನಾಟ್ ಹ್ಯಾಪನ್. ಎಸ್. ಈಗ ಫ್ಲೆಕ್ಸಿಬಿಲಿಟಿ ಈಸ್ ದಿ ಎಸೆನ್ಸ್ ಆಫ್ ಲೈಫ್. ಓಕೆ ಗುರುಜಿ. ಈಗ ಮಕ್ಕಳು ಹೆಂಗೆ ಫ್ಲೆಕ್ಸಿಬಲ್ ಆಗಿರಬೇಕು, ದೊಡ್ಡವರು ಹಂಗೆ ಫ್ಲೆಕ್ಸಿಬಲ್ ಆಗಿರಬೇಕು. ನಮ್ಮನೆಗೆ ಯಾರೋ ಅವ್ರು ಬಂದಿದ್ರು, ಬಾವಿ ನೀರಿಲ್ದಿದ್ರೆ ನಾನು ನೀರು ಕುಡಿಯೋದು ಇಲ್ಲ ಅಂತ ಕೂತಿದ್ರು. ಎಲ್ಲಿಂದ ತರ್ತಾರೆ ಬೆಂಗಳೂರಿನಲ್ಲಿ ಬಾವಿ ನೀರು? ಓ, ಇರ್ತಾರೆ ಪ್ರಜೆಗಳು. ಹೇಳಿ ಗುರುಜಿ. ಸೊ ಈ ಥರ ರಿಜಿಡ್ ಆಗಿ ಅಪ್ಪ ಹಾಕಿದ ಆಲ್ಮರ ಅಂತ ಕೂತಾಗ ಎಲ್ಲರಿಗೂ ಅದರಿಂದ ಬಾಧೆ ಆಗುತ್ತೆ, ನೋವಾಗುತ್ತೆ, ಸರಿ ಹೋಗಲ್ಲ. ನಾನು ಹೇಳೋದು ಟು ಸಮ್ ಎಕ್ಸ್ಟೆಂಟ್ ಯಾರಿಗೂ ತೊಂದರೆ ಆಗದ ಹಾಗೆ ತಂದೆ ತಾಯಿ ಅಜ್ಜ ಅಜ್ಜಿಯಂದರು ಎಷ್ಟರ ಮಟ್ಟಿಗೆ ಅವರವರ ನಿಯಮಗಳನ್ನು ಪಾಲನೆ ಮಾಡ್ಕೊಳಕ್ಕಾಗುತ್ತೋ ಮಾಡ್ಕೊಳ್ಳಿ. ಕಾಲಕ್ಕೆ ತಕ್ಕಂಗೆ ಸ್ವಲ್ಪ ಮಟ್ಟಿಗೆ ಚೇಂಜ್ ಆಗಬೇಕು. ಅಲ್ಲ, ತುಂಬಾ ಜನ ಚೇಂಜ್ ಆಗಿದ್ದಾರೆ ಗುರುಜಿ. ನೋಡಿದಾಗೆ ಆಗಿದ್ದಾರೆ, ತುಂಬಾ ಜನ ಚೇಂಜ್ ಆಗಿದ್ದಾರೆ. ಇನ್ನೂ ಕೆಲವರು ಹಾಗೇನೇ ಇದ್ದಾರೆ. ಅದೇ ಅವ್ರಿಗೋಸ್ಕರ ಇದು ಹೇಳ್ಬೇಕಾಗತ್ತೆ. ಇದ್ದಾರೆ. ಮತ್ತೊಂದು, ನಾನು ಸುಖ ಪಟ್ಟಿಲ್ಲ, ಇವ್ರು ಯಾಕೆ ಸುಖ ಪಡಬೇಕು ಅನ್ನೋ ಒಂದು ರೀತಿಯ ಮನೋಧರ್ಮ ಬಂದ್ಬಿಟ್ಟಾಗ ಅದು ಅನಾರೋಗ್ಯಕ್ಕೆ ಕಾರಣ ಆಗ್ಬಿಡುತ್ತೆ. ಸೊ ಅವ್ರು ಅನ್ಕೋಬೇಕಾಗಿರೋದು ಇಷ್ಟು: ನನ್ನ ಪ್ಲಾನ್ ಆಫ್ ಲೈಫ್, ನನ್ನ ಜಾತಕದ ಪ್ರಕಾರ, ನನ್ನ
ಅನುಭವಕ್ಕೆ ಬೇಕಿದ್ದಂತಹ ಅನುಭವ ಕಷ್ಟಗಳಿತ್ತು. ಈಗ ನನ್ನ ಮಕ್ಕಳು ಸೊಸೆಯರಲ್ಲಿ ಆನಂದದಲ್ಲಿ ಇರಬೇಕು ಅಂತ ಅವರ ಆತ್ಮ ಕೇಳ್ಕೊಂಡು ಬಂದಿದೆ. ಲೆಟ್ ದೆಮ್ ಬಿ ಲೈಕ್ ದ್ಯಾಟ್ ಅನ್ನೋ ಮನೋಧರ್ಮನ ಬೆಳೆಸ್ಕೋಬೇಕು. ಬಟ್ ತುಂಬ ಜನಕ್ಕೆ ನಾನು ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ತನಕ ಕೆಲಸ ಮಾಡ್ತಿದ್ದೆ ಅಂದರೆ ಏನರ್ಥ? ಸೊಸೆ ಮಿಕ್ಕವರು ಬೆಳಗ್ಗೆ 4 ಗಂಟೆಯಿಂದ ರಾತ್ರಿ 12 ತನಕ ಕೆಲಸ ಮಾಡು ಅಂತ ಅರ್ಥ. ಕೆಲಸ ಮಾಡಬೇಕು ಅನ್ನೋ ಧರ್ಮ ಬಂದಾಗ ಸರಿ ಹೋಗಲ್ಲ. ಒಟ್ಟಾರೆ ನಂದೇನಪ್ಪ ಅಂತಂದರೆ, ಒಂದು ಫ್ಯಾಮಿಲಿ ಅಂದಮೇಲೆ ತಂದೆ ತಾಯಿ, ಮಕ್ಕಳು, ಮೊಮ್ಮಕ್ಕಳು ಪ್ರತಿಯೊಬ್ಬರು ಸಂತೋಷದಿಂದ ಬದುಕಿ ಬಾಳಬೇಕು. ಎಲ್ಲರಿಗೂ ಅಂತರ ಇರುತ್ತೆ, ವಯಸ್ಸಿನ ಅಂತರ 25-35 ಆರಾಮವಾಗಿರುತ್ತೆ. ಅಜ್ಜ ಅಜ್ಜಿಗೂ ಮೊಮ್ಮಕ್ಕಳಿಗೂ 40-45 ವರ್ಷ ಹೆಚ್ಚು ಕಮ್ಮಿ ಇರುತ್ತೆ, ವಯಸ್ಸು ಅಂತರ ಇರುತ್ತೆ. ಸೊ ಮೊಮ್ಮಕ್ಕಳಿಗೆ ನಾವು ತಿದ್ದಕ್ಕಾಗಲ್ಲ, ಅವರ ಜೋಶಲ್ಲಿ ಅವರು ಇರ್ತಾರೆ. ಆದರೆ ತಂದೆ ತಾಯಿಗಳು ಮತ್ತು ಅಜ್ಜ ಅಜ್ಜಿಗಳು ಸ್ವಲ್ಪ ಮಟ್ಟಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಅದನ್ನ ಆನಂದದಿಂದ ಅನುಭವಿಸ್ತಾ, ಆ ಅನುಭವನ ಆತ್ಮಕ್ಕೆ ಕೊಡ್ತಾ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿದ್ದು ಟೈಮ್ ಬಂದಾಗ ತಿದ್ದಿದಾಗ ಖಂಡಿತವಾಗ್ಲೂ ಅದು ವರ್ಕ್ ಆಗುತ್ತೆ. ಓಕೆ, ಎಲ್ಲ ತರಕಾರಿಗಳನ್ನು ಹಾಕಿ 1-2 ವಿಷಲ್ಲು ಚೆನ್ನಾಗಿ ಕೂಗ್ಸಿದೀವಿ. ಗುರುಜಿ, ಏನದು ಉಪ್ಪು ಹಾಕೊಳ್ತೀರಾ? ಉಪ್ಪು ಆಮೇಲೆ ಹಾಕೊಳ್ತೀರಾ? ಆ್ಯಕ್ಚುಲಿ ಬೇಕು ಮುಂಚೆನೇ ಹಾಕ್ಬೋದು, ಓಕೆ, ಆಮೇಲೆ ಹಾಕ್ಬೋದು. ಇದು ಸ್ವಲ್ಪ ಬೇರೆ ಥರ ಒಗಚು ಉಪ್ಪು ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಈ ನೀರು ಬೇಕಾಗುತ್ತೆ ತಿರ್ಗಾ? ಖಂಡಿತ ಮೇಡಮ್, ಬಳಸೋಣ. ತಿರ್ಗಾ ಬೇಕಾಗುತ್ತೆ, ಅದನ್ನೇ ಸಾಕ್ಬಿಡಿ. ಅಂದರೆ ಚೆನ್ನಾಗಿ ನಾವು 2-3 ವಿಷಲ್ ಕೂಗಿಸ್ಕೊಂಡಿರುವಂಥ ತರಕಾರಿಗಳನ್ನು ಈಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದೀವಿ. ಬೇರೆದ್ರಲ್ಲಿ ಏನಾಗುತ್ತೆ ಅಂದರೆ ವೆಜ್ ಕ್ಲಿಯರ್ ಸೂಪ್ ಅಂತ ಸಿಗುತ್ತೆ. ಕ್ಲಿಯರ್ ಸೂಪ್ ಅಂದರೆ ಏನಂತ ಹೇಳಿದ್ರೆ ಯಾವುದೇ ರೀತಿಯ ತರಕಾರಿ ಕಾಣಲ್ಲ, ಬರೀ ನೀರು ಥರನೇ ಇರುತ್ತೆ, ಅದು ನನಗೆ ಕುಡಿತಾ ಇರ್ಬೋದು. ಇದು ಕ್ಲಿಯರ್ ಗೇರ್ ಎಲ್ಲ ಏನೂ ಇಲ್ಲ, ಮಣ್ಣು ಮಸಿ. ಇದನ್ನೆಲ್ಲ ಜಜ್ಬಿಟ್ಟು ಕಿವುಚ್ಬಿಟ್ಟು ಅದಕ್ಕೆ ಹಾಕೊಂಡು ಕುಡಿಯುವಂಥದ್ದು. ಈ ಸೂಪ್ ಕುಡಿಯುವಂಥ ಸೂಪ್ ಅಲ್ಲ, ತಿನ್ನುವಂಥ ಸೂಪ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಗೂ ಮಾಡ್ಬೋದು. ಯಾಕಂದರೆ ಮಿಕ್ಸ್ ಇರೋ ನೀರನ್ನ ಹೌದೌದು ಕಡಿಮೆ ಹಾಕ್ಕೊಂಡ್ರೆ ಆಯಿತು. ಅಂದರೆ ತರಕಾರಿ ಬೇಯಿಸಿರುವಂಥ ನೀರನ್ನು ಸ್ವಲ್ಪ ತಗೊಂಡಿದ್ವಿ, ತಿರ್ಗಿ ಅದನ್ನೇ ಹಾಕ್ಕೊಳ್ತಾ ಇದೀವಿ. ಯಾಕಂದರೆ ಅದು ತರಕಾರಿ ಕುದ್ದಿದ್ದ ನೀರು ಮಾತ್ರ ಸ್ಟಾಕ್ ಅಂತ ಕರಿತೀವಿ ನಾವು. ಅದನ್ನು ವೇಸ್ಟ್ ಮಾಡೋ ಪ್ರಶ್ನೆನೇ ಇಲ್ಲ. ಅಡುಗೆಗೆ ಯೂಸ್ ಮಾಡ್ಬೋದು. ಕೆಲವರು ತುಂಬ ಜನ ಚೆಲ್ಬಿಡ್ತಾರೆ, ಕುಡಿಬೋದು, ಕಟ್ಟನ್ನು ಮಾಡಿ ಅನ್ನ ಕಲಿಸ್ಕೊಂಡು ತಿನ್ಬೋದು. ತುಂಬ ಅದ್ಭುತವಾಗಿರುತ್ತೆ. ಯಾಕಂದರೆ ಬರೀ ರುಚಿ ಒಂದೇ ಅಲ್ಲ, ನ್ಯೂಟ್ರಿಯೆಂಟ್ಸ್ ಎಲ್ಲ ಅದಕ್ಕೆ ಬಂದಿರುತ್ತೆ. ಮಾಡೋ ತಪ್ಪಾಗುತ್ತೆ. ಓಕೆ, ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇದ್ರೂ ಸಾಕಾಗುತ್ತೆ. ಓಕೆ ಓಕೆ, ಸ್ವಲ್ಪ ಪೆಪ್ಪರ್ ಹಾಕೋಣ ಇದಕ್ಕೆ. ಹಾಕಿ ಗುರುಜಿ, ಸ್ವಲ್ಪ ಸಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದ್ದೀವಿ ರವಿಯವರ ಕಾಳು ಮೆಣಸಿನ ಪುಡಿ. ಸ್ವಲ್ಪ ಹಾಕೋಣ, ಸಾಕು. ಓಕೆ, ಸೊ ಇದಕ್ಕೆ ಕೊತ್ತಂಬರಿ ಹಾಕೋಣ. ಹಾಕ್ಬಿಡಿ ಗುರುಜಿ. ಕೊತ್ತಂಬರಿ ಹಾಕಿದ್ದೀವಿ. ಓಕೆ, 2 ತೊಟ್ಟು ನಿಂಬೆ ರಸ, ಅದು ನಿಮ್ಮ ಚಾಯ್ಸ್. ಅದು ಹಾಕಿ ಗುರುಜಿ. ಸೂಪ್ಗೆ ಯಾವತ್ತು ನಿಂಬೆ ರಸ ಇದ್ರೇ ಸ್ವಲ್ಪ ಮುಂದಿದ್ರೇ ಕುಡಿಯೋಕ್ಕೆ ಮಜಾ ಗುರುಜಿ. ಉಪ್ಪು ಈಗಾಗಲೇ ಹಾಕಾಗಿದೆ. ಓಕೆ, ಹಾಕಿ. ಆಹಾ, ಹೇಳಿದೆ ನಾನು, ಕುಡಿಯುವಂಥ ಸೂಪು, ತಿನ್ನುವಂಥ ಸೂಪು. ವೆಜಿಟೇಬಲ್ ಸೂಪು ತುಂಬ ಸಖತ್ತಾಗಿ ಮಾಡಿದ್ದಾರೆ. ಸಾಕಷ್ಟು ವೆಜಿಟೇಬಲ್ಗಳನ್ನ ಹಾಕಿ ಬೇಯಿಸಿ ಅದನ್ನು ಕಿವಿಚಿ ಮಾಡಿರ್ತಕ್ಕಂಥ ಆರೋಗ್ಯಕರವಾದಂಥ ಎಣ್ಣೆ, ಬೆಣ್ಣೆ, ತುಪ್ಪ, ಹಾಲು, ಮೊಸರುಗಳ ಪ್ರಯೋಗಗಳಿಲ್ಲದೆ ಮಾಡಿರ್ತಕ್ಕಂಥ ಸೂಪು. ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಒಳ್ಳೆ ಸೂಪು ಮಾಡ್ಕೊಳ್ಳಿ. ವೆಜಿಟೇಬಲ್ ಸೂಪ್ ಮಾಡುವ ವಿಧಾನ: ಕುಕ್ಕರ್ಗೆ ಸಿಹಿ ಜೋಳ, ಕ್ಯಾರೆಟ್, ನೆನೆಸಿಟ್ಟ ರಾಜಮಾ, ಹಸಿ ಬಟಾಣಿ, ಆಲೂಗಡ್ಡೆ, ನೀರು ಹಾಕಿ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸಿ. ಇದಕ್ಕೆ ಉಪ್ಪು ಹಾಕಿ ನೀರನ್ನು ಬಸಿದು ಚೆನ್ನಾಗಿ ಮ್ಯಾಶ್ ಮಾಡಿ ಕಾಳು ಮೆಣಸಿನ ಪುಡಿ, ಕೊತ್ತಂಬರಿ ಸೊಪ್ಪು, ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿದರೆ ವೆಜಿಟೇಬಲ್ ಸೂಪ್ ಕುಡಿಯಲು ರೆಡಿ. ಮೋಸ್ಟ್ಲಿ ಒಂದು ಕಪ್ಪು ಏನಾದ್ರು ಇದನ್ನ ಕುಡಿದು ತಿಂದ್ಬಿಟ್ರೆ ಹೊಟ್ಟೆ ಸೆಳಾಗುತ್ತೆ. ಚೆನ್ನಾಗಿದೆ. ಇನ್ಫ್ಯಾಕ್ಟ್ ಅದು ಹಂಗರ್ ಇಂಡೆಕ್ಸ್ನ ಬ್ರೇಕ್ ಮಾಡೋಕ್ಕೆ ಯೂಸ್ ಮಾಡೋದು ಒಳ್ಳೇದೇ. ನಾರ್ಮಲಿ ನಮ್ಗೆ ಹಶ್ವಾದಾಗ ಸ್ಕೇಲ್ ಆಫ್ 10, 7, 8 ಹಂಗರ್ ಟ್ಯಾಂಕ್ಸ್ ಬಂದಾಗ ನಾವು ಊಟ ಮಾಡೋದು ಒಳ್ಳೆಯದು. ಬಟ್ ಅಷ್ಟು ಬಂದು ಡೈರೆಕ್ಟಾಗಿ ಊಟ ಮಾಡಿದ್ರೆ ನಾವು ಇಷ್ಟು ತಿನ್ನೋ ಪ್ರಮಾಣದಲ್ಲಿ ಇಷ್ಟು ತಿಂದಿರ್ತೀವಿ. ಅದು ಎಕ್ಸ್ಟ್ರಾ ಕ್ಯಾಲರೀಸು ಎಲ್ಲ ಹೋಗಿ ಬೆಳೆದಿರೋದೆಲ್ಲ ತೊಂದರೆನೇ ಆಗೋದು. ಅದಕ್ಕೆ ಮುಂಚೆ ತಿಂದರೆ ಅದೊಂದು 4.5 ಬಂದಾಗ ತಿಂದರೆ ಜಾಸ್ತಿ ತಿನ್ನೋಕ್ಕೂ ಆಗಲ್ಲ, ಒಳ್ಳೆ ಭಾಗನೇ ನಮ್ಮನ್ನು ಸೇರಿರುತ್ತೆ, ಒಳ್ಳೆಯದು ಆಗುತ್ತೆ. ಚೆನ್ನಾಗಿ ಗುರುಜಿ, ಥ್ಯಾಂಕ್ ಯು ಗುರುಜಿ. ಬಾಲಕೃಷ್ಣ ಗುರುಜಿ ಅವ್ರನ್ನ ನೀವು ಭೇಟಿ ಮಾಡಬೇಕಾದ್ರೆ ವೆರಿ ಸಿಂಪಲ್, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು 9886756292 ಅಥವಾ 26658292 ಈ ಸಂಖ್ಯೆಗೆ ಫೋನ್ ಮಾಡಿ ಅಂತ ತಿಳಿಸಿ. ಒಳ್ಳೆ ಸೂಪ್ ಕೊಟ್ಟಿದ್ದಾರೆ ಗುರುಜಿ, ತಿಂತಾನೆ ಮುಳ್ಳಿ ಯಾಕೆ ಸಣ್ಣ ಆಗಲ್ಲ, ತಿನ್ರಿ ಈ ಥರದ ಐಟಮ್ ಅಂತ ಹೇಳಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ
RR ಕ್ಯಾಟರ್ಸ್ನ ಅಯ್ಯಂಗಾರು ಬರ್ತಾ ಇದ್ದಾರೆ, ರಂಗನಾಥ್ ಅವರು ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂಥ ಅಡುಗೆನ ಮಾಡಿ ಕೊಟ್ಟೋದ್ರು. ಒಳ್ಳೆ ಬಿಸಿಬೇಳೆ ಬಾತು ಅದ್ಭುತವಾಗಿತ್ತು. ಎಲ್ಲ ಫುಲ್ಲು ತಾ ಮುಂದು ನಾ ಮುಂದು ಅಂತ ಎಲ್ಲ ತಿಳಿದೇನೆ. ಈಗ ಬರ್ತಾ ಇದ್ದಾರೆ, ಅದೇನೋ ಕೇರಳಕ್ಕೆ ಬೇರೆ ಹೋಗಿ ಬಂದ್ಬಿಟ್ಟಿದ್ದೀನಿ ಅಂತ ಇದ್ದಾರೆ. ರಂಗನಾಥ್ ಬನ್ನಿಪ್ಪ, ನಮಸ್ಕಾರ. ಏನ್ ಮಾಡ್ತಾ ಇದೀರಿ ರಂಗನಾಥ್ ಅವರೇ? ಇವತ್ತು ಬ್ರಿಂಜಾಲ್ ಕರಿ ಅಂತ ಕೇರಳ ಸ್ಟೈಲು. ಓಕೆ, ಬದನೆಕಾಯಿ ಗೊಜ್ಜು ಅನ್ಬೋದು ನಾವು. ಬದನೆಕಾಯಿ ಗೊಜ್ಜು. ಓಕೆ, ಬದನೆಕಾಯಿ ಗೊಜ್ಜು ಬ್ರಿಂಜಾಲ್ ಕರಿ ಮಾಡಕ್ಕೆ ಏನೇನು ತಂದಿದ್ದೀರಿ ಹೇಳಿ? ಬ್ರಿಂಜಾಲ್ ಕರಿ ಬೇಕಾಗುವ ಸಾಮಗ್ರಿಗಳು: ಬದನೆಕಾಯಿ, ಗೋಡಂಬಿ, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಧನಿಯಾ, ಜೀರಿಗೆ, ಇಂಗು, ಸಾಸಿವೆ, ಗುಂಟೂರು ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಹುಣಸೆ ಹಣ್ಣು, ಅರಿಶಿನ, ಅಚ್ಚ ಖಾರದ ಪುಡಿ, ಕರಿಬೇವು, ಕೊಬ್ಬರಿ ಎಣ್ಣೆ, ಉಪ್ಪು, ಎಣ್ಣೆ. ಶುರು ಮಾಡೋಣ. ಶುರು ಮಾಡಿ. ಏನು ಕೊಡ್ಲಿ ಫಸ್ಟ್ ನಿಮಗೆ? ನನಗೆ ಒಂದು ಪ್ಯಾನು, ಫಸ್ಟ್ ಒಂದು ಪ್ಲೇಟ್ ಕೊಡಿ ಸರ್. ಏನಕ್ಕೆ ಪ್ಲೇಟು? ಪ್ಲೇಟು ತೊಗೊಳ್ಳಿ. ಏನು ಮಾಡ್ತಾರೆ? ಬದನೆಕಾಯಿ ಏನು ಮೇಕಪ್ ಮ್ಯಾರಿನೇಟ್ ಮಾಡೋದಕ್ಕೆ ಮಾಡಿ. ಸರ್ ಇದಕ್ಕೆ ಹ್ಞೂ, ಅವ್ರು ಹೇಳೋದು ಅಕ್ಕಿ ಹಿಟ್ಟಿನಲ್ಲಿ ಮ್ಯಾರಿನೇಟ್ ಮಾಡೋದು ಅಂತ. ಓಕೆ. ನಾನೊಂದು ಸ್ವಲ್ಪ ಅದೊಂದು ಹಿಡಿಯೋದಕ್ಕೋಸ್ಕರ ಚೂರು ಮೈದಾ ಯೂಸ್ ಮಾಡ್ತಾರೆ. ಹಾಕಿ ಸರ್. ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು. ಫಸ್ಟು ಅಕ್ಕಿ ಹಿಟ್ಟು 2 ಸ್ಪೂನಷ್ಟು ಅಕ್ಕಿ ಹಿಟ್ಟು, ಹಾಂ, ಒಂದು 2-3 ಸ್ಪೂನ್ ಬೇಕಾಗುತ್ತೆ ಸರ್. 3 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಒಂದು 1/4 ಸ್ಪೂನಷ್ಟು ಮೈದಾ ಹಿಟ್ಟು ಹಾಕೋಬೋದು. ಹೌದು ಸರ್, ಸಾಕು ಸರ್. ಓಕೆ, ಚಿಲ್ಲಿ ಪೌಡ್ರ್ ಹಾಕಿ ಸರ್. ರವಿ ಅವರ ಚಿಲ್ಲಿ ಪೌಡ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಾ? ಸಾಕು ಸರ್. ಚೂರು ಅರಿಶಿನ, ಚೂರು ಅರಿಶಿನ, ಹಾಂ, ಉಪ್ಪು ಸರ್ ಸ್ವಲ್ಪ. ಓಕೆ, ನೀರು ಹಾಕಿ ಕಲಿಸ್ಕೋಬೇಕು. ಕಲ್ಸ್ಕೊಡಿ. ಖಾರ ಎಷ್ಟು ಬೇಕು ಅಂದ್ರೆ ಅಷ್ಟು ಹಾಕೋಬೋದು ಸರ್. ಹೌದೌದು. ಓಕೆ, ಇದನ್ನೇನು ಮಾಡ್ತೀರಿ? ಇದು 2 ಕಡೆಗೂ ಕೋಟಿಂಗ್ ಮಾಡಿ ಹ್ಞೂ. ನಾವು ದೋಸೆ ತವಾದಲ್ಲಿ ಇದನ್ನ ದೋಸೆ ತವಾಲ್ ಬೇರೆ ಇಡಬೇಕಾ? ಹೌದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರಾನ್ ಆಯಿಲ್. ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಅರ್ಶಿನದ ಪುಡಿ, ಖಾರದ ಪುಡಿ, ಸ್ವಲ್ಪ ಉಪ್ಪು. ಸಮಯ ಅವಕಾಶ ಇದ್ದರೆ ಹಾಂ, ಸ್ವಲ್ಪ ಇದನ್ನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡ್ರೆ ಒಂದು 10 ನಿಮಿಷ ಅರ್ಧ ಗಂಟೆ ಇಟ್ಟರೆ ಓಕೆ, ಇನ್ನೂ ಚೆನ್ನಾಗಿರುತ್ತೆ. ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ. ಓಕೆ. ಟೈಮ್ ಇರಬೇಕಷ್ಟೇ ಅಡುಗೆ ಮಾಡಬೇಕಂದ್ರೆ. ಓಕೆ, ನೆಕ್ಸ್ಟು ಅದನ್ನ ಪಕ್ಕಕ್ಕೆ ಇಟ್ಕೊಂಬಿಡೋಣ. ಓಕೆ. ನನಗೆ ಗ್ರೇವಿ ಹುರ್ಕೊಳ್ಳೋಕೆ ಒಂದು ಬಾಂಡಿ ಕೊಡಿ ಸರ್. ಇದು ಸಾಕನ್ಸುತ್ತಾ? ಸಾಕು ಸರ್, ಸಾಕು. ಆಫ್ ಮಾಡ್ಬಿಡ್ಲಾ? ಆಫ್ ಮಾಡಿ ಸರ್. ಏನದು? ಕೊಬ್ಬರಿ ಎಣ್ಣೆ ಸರ್. ಕೇರಳ ಅಡುಗೆ ಕೊಬ್ಬರಿ ಎಣ್ಣೆ ಇರಬೇಕು ಸರ್. ಧನಿಯಾ ಹಾಕ್ತಾ ಇದ್ದೀನಿ. ಹಾಕಿ. ಕೊಬ್ಬರಿ ಎಣ್ಣೆಯಲ್ಲಿ ಧನಿಯಾ ಉರಿತಾ ಇದ್ದಾರೆ, ಯಾಕಂದ್ರೆ ಇದು ಕೇರಳ ಸ್ಪೆಷಲ್ ಡಿಶು. ಗೋಡಂಬಿ ಓಕೆ, ಇದೇ ಬೇಸ್ ಇದಕ್ಕೆ. ಆಯಿತು. ಸ್ವಲ್ಪ ಇಂಗು ಓಕೆ ಸರ್. ಜೀರಿಗೆ ಹಾಕ್ತಾ ಇದ್ದೀನಿ. ಓಕೆ, ಗುಂಟೂರು ಮೆಣಸಿನ್ಕಾಯಿ, ಆಮೇಲೆ ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೆ, ರುಚಿಗೆ ಬ್ಯಾಡಗಿ ಮೆಣಸಿನ್ಕಾಯಿ ಕಲ್ಲರ್. ಕರಿಬೇವು ಹಾಕಿ ಸರ್. ತೆಂಗಿನಕಾಯಿ ಹಾಕ್ತಾ ಇದ್ದೀನಿ. ಹಾಕಿ. ತೆಂಗಿನಕಾಯೇ ಮೇನ್ ಬೇಸ್ ಸರ್ ಇದಕ್ಕೆ. ಆಫ್ ಮಾಡ್ತೀನಿ ಸರ್. ಹಾಫ್ ಮಾಡಿ ರುಬ್ಕೋಬೇಕಾಯ್ತಿನಾ? ಹೌದು ಸರ್. ಇದು ಏನಕ್ಕೆ ಚೆನ್ನಾಗಿರುತ್ತೆ ರಂಗನಾಥ್ ಅವರೇ? ಇದು ಚಪಾತಿಗೆ ಚೆನ್ನಾಗಿರುತ್ತೆ, ರೊಟ್ಟಿಗೆ ಚೆನ್ನಾಗಿರುತ್ತೆ. ಇದಾ? ಹಾಂ. ಹಾಕೊಂಡು ಚೂರು ಅರಿಶಿನ ಹಾಕಿ. ರವಿ ಅವರ ಅರ್ಶಿನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ ಸರ್. ಹಾಕಿ ಸರ್. ಸರ್ ಸಾಲ್ಟ್ ಹಾಕ್ತಾ ಇದ್ದೀನಿ. ಓಕೆ ಸರ್. ಸರ್ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ ಹಾಕಿ ಸರ್. ಒಗ್ಗರಣೆಗೆ. ಓಹೋ, ಸಾಸಿವೆ, ಎಸ್. ಜೀರಿಗೆ ಒಂಚೂರು, ಓಕೆ, ಕರಿಬೇವು, ಓಕೆ. ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ ಮೇಲ್ಗಡೆ ಕಾಣ್ಲಿ, ಹೌದು ಸರ್. ಕೆಂಪು ಕಾಣ್ಲಿ ಬದನೆಕಾಯಿ ಗೊಜ್ಜಲ್ಲಿ ಅಂತ. ಸರ್ ರುಬ್ಬಿರೋ ಮಸಾಲೆ ಹಾಕಿ ಸರ್. ಓಕೆ. ಬದನೆಕಾಯಿ ಅಂದ ತಕ್ಷಣ ಇದು ಮಾಮೂಲಿ ಬದನೆಕಾಯಿ ಅಲ್ಲ, ದಪ್ಪ ಬದನೆಕಾಯಿ ಸಿಗುತ್ತೆ. ಸಣ್ಣ ಬದನೆಕಾಯಿ ಮಾಡಿದ್ರೆ ಮಜಾ ಬರಲ್ಲ, ದಪ್ಪ ಬದನೆಕಾಯಿ ಸಿಗುತ್ತೆ. ಓಕೆ, ಹಾಂ ಹಾಕೋಣ ಬದನೆಕಾಯಿ ಸರ್. ಉಳಿಸ್ಬಿಟ್ರಾ? ಹಾಂ, ಒಂದು ಕುದಿ ಬರಲಿ. ಹೌದು. ಚೂರು ನೀರು ಹಾಕಂಗಿದ್ರೆ ಹಾಕಿ. ನೀರು ಸಾಕು ಸರ್. ನೀರು ಸಾಕಾ? ಸರ್ ಬ್ರಿಂಜಾಲ್ ಕರಿ ಬದನೆಕಾಯಿ ಗೊಜ್ಜು ಕೇರಳ ಸ್ಟೈಲ್.
ಕೇರಳ ಸ್ಟೈಲು ಬದನೆಕಾಯಿ ಗೊಜ್ಜನ್ ಮಾಡಿದ್ದಾರೆ RR ಕ್ಯಾಟರ್ಸ್ ರಂಗನಾಥ್ ಅವರು. ಇದನ್ನು ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಒಗ್ಗಡ್ಡವಿ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ಇದು RR ಕ್ಯಾಟರ್ಸ್ ನ ಸ್ಪೆಷಲ್ ಅಡುಗೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡ್ಕೊಳ್ಳಿ, ಬದನೆಕಾಯಿ ಗೊಜ್ಜು ಮಾಡ್ಕೊಳ್ಳಿ. ಬ್ರಿಂಜಾಲ್ ಕರಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಅಕ್ಕಿ ಹಿಟ್ಟು, ಅಚ್ಚ ಖಾರದ ಪುಡಿ, ಅರಿಶಿನ, ಉಪ್ಪು, ನೀರು ಹಾಕಿ ಕಲಸಿ ರೌಂಡ್ ಆಗಿ ಕಟ್ ಮಾಡಿದ ಬದನೆಕಾಯಿಗೆ ಸವರಿ ಕಾದ ಹೆಂಚಿಗೆ ಹಾಕಿ ಶಾಲೋ ಫ್ರೈ ಮಾಡಿಕೊಳ್ಳಿ. ಒಂದು ಪ್ಯಾನ್ಗೆ ಕೊಬ್ಬರಿ ಎಣ್ಣೆ, ಧನಿಯಾ, ಗೋಡಂಬಿ, ಇಂಗು, ಜೀರಿಗೆ, ಗುಂಟೂರು ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ಕರಿಬೇವು, ತೆಂಗಿನಕಾಯಿ ತುರಿ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ಅರಿಶಿನ, ಹುಣಸೆ ಹಣ್ಣು, ಉಪ್ಪು, ನೀರು ಹಾಕಿ ರುಬ್ಬಿಕೊಳ್ಳಿ. ಪ್ಯಾನ್ಗೆ ಕೊಬ್ಬರಿ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಗುಂಟೂರು ಮೆಣಸಿನಕಾಯಿ, ರುಬ್ಬಿದ ಮಸಾಲ ನೀರು, ಫ್ರೈ ಮಾಡಿದ ಬದನೆಕಾಯಿ ಹಾಕಿ ಬೇಯಿಸಿದರೆ ಕೇರಳ ಸ್ಪೆಷಲ್ ಬ್ರಿಂಜಾಲ್ ಕರಿ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ RR ಕ್ಯಾಟರ್ಸ್ ರಂಗನಾಥ್ ಅವರು ಕೇರಳ ಶೈಲಿಯ ಬದನೆಕಾಯಿನ ಮಾಡಿಕೊಟ್ಟಿದ್ದಾರೆ. ಓಹೋ, ಇದೆ, ಚೆನ್ನಾಗಿದೆ ಸರ್. ವಾ, ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ಥ್ಯಾಂಕ್ ಯು ಸರ್. ಇದಕ್ಕೆ ಬೇಕು ಅಂದವರು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೋದು. ಬೇಕಾಗಿಲ್ಲ, ಅದಕ್ಕೂ ಬೇಕು ಅಂತೆಲ್ಲ ಇಲ್ಲ. ಕೆಲವು ಅಡುಗೆಗಳಿಗೆ ಆಗ್ತಿರೋದೇ ವಾಸಿ. ಅದನ್ನ ಚೆನ್ನಾಗಿದೆ. ಆ ಒರಿಜಿನಲ್ ಸ್ಟೈಲ್ ಹೋಗ್ಬಿಡುತ್ತೆ. ನಾವೇನಾರ ಬದಲಾವಣೆ ಮಾಡಕ್ ಹೋದ್ರೆ. ಓಕೆ, ಒಳ್ಳೆ ಅದ್ಭುತವಾಗಿರುವಂಥ ಅಡುಗೆ. ಈ ಥರ ಒಳ್ಳೆ ಅಡುಗೆಗಳು ಬೇಕು ಅಂದರೆ RR ಕ್ಯಾಟರ್ಸ್ ರಂಗನಾಥ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ರಂಗನಾಥ್ ಅವರೇ, ನಂಬರ್ ಹೇಳಿ ಸರ್ ನಿಮ್ಮದು. 973 973 11 11 66 1166 307. ಥ್ಯಾಂಕ್ ಯು ರಂಗನಾಥ್ ಅವರೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಈ ಥರದಲ್ಲಿ ನಾವು ತಿಂದೇ ಇರಲ್ಲ. ಬೇರೆ ಬೇರೆ ರಾಜ್ಯಗಳ ಅಡುಗೆಗಳು ಟ್ರೈ ಮಾಡ್ತಾ ಇದ್ರೆ ಯಾವಾಗಲೂ ಒಂದೇ ಥರ ತಿಂತಾರವ್ರಿಗೆ, ಒಂದೇ ಥರ ಅಡುಗೆ ಮಾಡ್ತಾ ಇರೋರಿಗೆ ಎಲ್ಲೋ ಒಂದು ಕಡೆ ಬೇರೆ ಬೇರೆ ಅಡುಗೆಗಳು ಸಿಕ್ತಾಗೂ ಆಗುತ್ತೆ, ತಿಂದಾಗೂ ಆಗುತ್ತೆ. ಓಕೆ, ಕಾರ್ಯಕ್ರಮ ಮುಗಿಸ್ಬೇಕು. ತುಂಬ ಸಖತ್ತಾಗಿದ್ದೀರಿ. ನೋಡಿ, ನೀವು ಆಮೇಲೆ ತಿನ್ಕೊಳ್ರಿ ರೀ, ಫಸ್ಟು ಕಾರ್ಯಕ್ರಮ ಮುಗಿಸಿ ಅಂತ ಇದ್ದೀರಾ. ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ಬೇಕು. ಸುಚಿತ್ರಾ ಅವರು ಈವೆಂಟ್ಸ್ ಆ್ಯಂಡ್ ಪಾರ್ಟಿನ ಶುರು ಮಾಡಿದ್ದಾರೆ. ಅದ್ಭುತವಾಗಿರುವಂಥ ಈವೆಂಟ್ಗಳನ್ನ ಮಾಡ್ಕೊಡ್ಬೇಕು, ಒಳ್ಳೆ ಪಾರ್ಟಿನ ನೀವು ಅರೇಂಜ್ ಮಾಡಿಸ್ಕೋಬೇಕು ಅನ್ನೋಗಿದ್ರೆ ಸುಚಿತ್ರಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರ ಟೆಲಿಫೋನ್ ಸಂಖ್ಯೆ 9731 909496. ಈ ಸಂಖ್ಯೆಗೆ ಫೋನ್ ಮಾಡಿದ್ದೆ ತಿಳಿಸಿ. ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ